SZCCN ಸೌತ್ ಝೋನ್ ಮುಂದಿನ ಪಂದ್ಯಾಟಗಳಿಗೆ ಬಹುಶಃ ಹೆಚ್ಚುವರಿಯಾಗಿರ್ತಕ್ಕಂಥ ಆಟವನ್ನು ಆಡಿದ್ರು. ಗುಡ್ ಲೆಂತ್ ಎಸ್ಗಾರಿಕೆ ಇತರ ಮಧ್ಯ ಇಲ್ಲಿ ಕ್ಷೇತ್ರ ರಕ್ಷಣೆ ಬಹಳಷ್ಟು ವೈಫಲ್ಯತೆಗಳಿಗೆ ಸಾಕ್ತಾ ಇದೆ. ಕೇವಲ 1 ರನ್ಗಳಿಗೆ ಸೀಮಿತವನ್ನು ಕಂಡಿತ್ತು. ಬಹುಶಃ ಈ ರೀತಿಯಾಗಿರ್ತಕ್ಕಂಥ ದುರ್ಬಲ ಕ್ಷೇತ್ರ ರಕ್ಷಣೆ ಮುಖಾಂತರವಾಗಿಯೇ ಬಹಳಷ್ಟು ಓಟಗಳಲ್ಲಿ ಅಂಕಿಅಂಶ ಪಟ್ಟಿಗೆ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 28 ಟಚ್ಗಳು 28. ಚೆಂಡಿಗೆ ಕೊಂಚ ಮಟ್ಟಿಗೆ ತಿರುವನ್ನು ಮಾಡುವ ಪ್ರಯತ್ನವನ್ನು ಮಾಡಿದ. ಬಹುಶಃ ಆ ಒಂದು ಹಂತದಲ್ಲಿ ಗಲಿ ವಿಭಾಗದ ಚೆಂಡನ್ನು ತಳ್ಳುವ ಪ್ರಯತ್ನವನ್ನು ಮಾಡಿದರು. ಆ ಮುಖಾಂತರವಾಗಿ ಮತ್ತೊಂದು ಹೆಚ್ಚುವರಿ ಓಟ ನರಸಿಂಹ ದಾಳಿಗಳ ಮುಖಾಂತರವಾಗಿ. ಜಾನ್ ಮೇರಿತಾ ಬ್ಯಾಟಿಂಗ್ನ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ. ಅರ್ಥಾತ್ ಈ ಪ್ರತಿಷ್ಠಿತ ಟ್ರೋಫಿಗಾಗಿ ಅಂಕಗಳ ಭಾಗದಲ್ಲಿ ಬಹಳಷ್ಟು ತಂಡಗಳಲ್ಲಿ ಸೆಣಸಾಟವನ್ನು ಕಂಡುಕೊಳ್ತಾ ಇದೆ. ಬೀಸುವ ಪ್ರಯತ್ನ ಆಯ್ತಾ ಮೊದಲ ನೆಟ್ ನೇರ ಸುಂದರತೆ ಹೊಡೆತ. ಕ್ಷೇತ್ರ ರಕ್ಷಣೆ ಕೊಂಚ ಮಟ್ಟಿಗೆ ಬಿಗುವನ್ನು ಕಂಡುಕೊಳ್ತಾ ಇದೆ. ಟೈಟ್ ಫೀಲ್ಡಿಂಗ್ ಅನ್ನು ಮಾಡುವ ಪ್ರಯತ್ನ ಸಾಗ್ತಾ ಇದೆ ವರ್ಷ ವಾರಿಯರ್ಸ್ಗಳ ವಿರುದ್ಧವಾಗಿ. ತಂಡದ ಒಟ್ಟಾರೆ ಗಳಿಕೆಯಲ್ಲಿ 30 ಏರಿಕೆಯನ್ನು ಕಾಣ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ನ ಸೆಷನ್ನ ಓವರ್ನ ಮುಂದುವರಿಕೆ ಮುಖಾಂತರವಾಗಿ ಲಾಸ್ಟ್ ಬಾಲ್ 4ನೇ ಓವರ್ನ ಮುಕ್ತಾಯಕ್ಕಾಗಿ ಜಾನ್ ಮೇರಿತಾ ಆಟ ನರಸಿಂಹ. ಪ್ರತಿ ಎಸೆತಕ್ಕೂ ಕೂಡ ಇಲ್ಲಿ ತನ್ನ ಬಹುತೇಕ ಸುಂದರತೆಯ ಆಟವನ್ನು ಆಡುವ ಮುಖಾಂತರವಾಗಿ ರನ್ಗಳಿಗೆ ಸಾಕಷ್ಟು ಆಟವನ್ನು ಆಡುವ ಪ್ರಯತ್ನಗಳು ಸಾಗ್ತಾ ಇದೆ. ಅದೇ ದಿಕ್ಕಿನಲ್ಲಿ ಸಾಗುವ ಪ್ರಯತ್ನವನ್ನು ಕಂಡ್ರೆ ಇಲ್ಲಿ 4 ಓವರ್ಗಳ ಪಂದ್ಯಾಟ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಗಳಿಕೆಯಲ್ಲಿ 31 ಏರಿಕೆಯನ್ನು ಕಾಣ್ತಾ ಇದೆ. ಆಫ್ಟರ್ ಕಂಪ್ಲೀಷನ್ ಆಫ್ 4 overs ದ ಸ್ಕೋರ್ ಮೂವ್ಸ್ ಆನ್ 31. 2 ವಿಕೆಟ್ಗಳ ಆಘಾತವನ್ನು ಕಂಡುಕೊಂಡಿದೆ ಈಗಾಗಲೇ. ಆ ಪ್ರಯತ್ನದ ಅಂಕಗಳ ಭಾಗದಲ್ಲಿ ಎಸೆತಗಾರಿಕೆಗಾಗಿ ಕ್ಷೇತ್ರ ರಕ್ಷಣೆಗಾಗಿ ಬಹಳಷ್ಟು ಸಮಾಲೋಚನೆಗಳು ಸಾಗ್ತಾ ಇದ್ರೆ ಅಲ್ಲ ವಿದ್ಯಮಾನ ಅಂಕಗಳ ಭಾಗದಲ್ಲಿ ಇದ್ರೆ ಇಲ್ಲಿ ವೀಕ್ಷಕ ವಿವರಣೆಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ವೀಕ್ಷಕ ವಿವರಣೆ ದಂತಕಥೆಯಾಗಿರ್ತಕ್ಕಂಥ ಶಿವನಾಳ್ ಐತಾಳ್ ರವರ ಬಹುಶಃ ಆ ಒಂದು ಗಳಲ್ಲಿ ಪಳಗಿದಂಥ ಪ್ರಶಾಂತ್ ಆಂಬಲಪಾಡಿಯನ್ನು ಕರೆತರಲು ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಹಲೋ, ಧನ್ಯವಾದಗಳು ಜೂಲಿ ಅವರೇ. ನರೇಂದ್ರ ಮೋದಿ ಕಪ್ 2017ರ ಪಂದ್ಯ ಕುಡಿದ 2ನೇ ದಿನದ ಮೊದಲ ಪಂದ್ಯ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ತನ್ಮೂಲಕ ಸ್ವಲ್ಪ ಮಟ್ಟಿಗೆ ಲೋವರ್ ಫುಲ್ ಟಾಸ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡಿಗೆ ಲೆಗ್ಲಾನ್ಸ್ ಮಾಡುವಂತಹ ಪ್ರಯತ್ನದಲ್ಲಿ ನರಸಿಂಹ ಯಶಸ್ಸನ್ನು ದಾಖಲಿಸಿದ್ರು. 1 ಓಟಗಳ ಮುಖಾಂತರವಾಗಿ ಹಿಂದೂಸ್ತಾನ್ ಬೆಂಗಳೂರಿನ ತಂಡ 32ಕ್ಕೆ ಅಮೂಲ್ಯ 2 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಹೊರ ರಾಜ್ಯದ ವರ್ಷ ವಾರಿಯರ್ಸ್ ಚೆನ್ನೈಯ ತಂಡ. ಮುತ್ತು ಎಸಗಾರಿಕೆ ಭಾಗದಲ್ಲಿ ವಿಶಿಷ್ಟತೆ ಆಟ ಸ್ವಲ್ಪ ಮಟ್ಟಿಗೆ ಡಿಫೈನ್ ಆಗಿ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಡೀಪ್ ಗಲ್ಲಿ ಭಾಗದಲ್ಲಿ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ಕೇವಲ 1 ಓಟಗಳಷ್ಟೇ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 33ರ ಕಡೆಗೆ ಸಾಗ್ತಾ ಇದೆ. 33 ಫಾರ್ ಲಾಸ್ ಆಫ್ 2 ವಿಕೆಟ್ಸ್. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ತೃತೀಯ ಜಾರಿಯ ವಿಭಾಗಕ್ಕೆ ಸಾಗ್ತಾ ಇದೆ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು. ಕಳೆದ ಋತುವಿನಲ್ಲಿ ಬಹಳಷ್ಟು ಯಶಸ್ಸನ್ನು ಕೂಡ ಹಿಂದೂಸ್ತಾನ್ ದಾಖಲಿಸಿದ್ರು. ಚಕ್ರವರ್ತಿಗಳ ದಾಖಲೆ ಪಂದ್ಯಾಕೂಟದಲ್ಲಿ ಸೆಮಿಫೈನಲ್ ನಲ್ಲಿ ಪರಾಜಯವನ್ನು ದಾಖಲಿಸಿದ್ರು. ಸಾಗರದ ಪಂದ್ಯಾಕೂಟದಲ್ಲೂ ಕೂಡ ಬ್ಯಾರಿಸ್ ಟ್ರೋಫಿ ಪಂದ್ಯಾಕೂಟದಲ್ಲೂ ಕೂಡ ಸೆಮಿಫೈನಲ್ ನಲ್ಲಿ ಪರಾಜಯವನ್ನು ದಾಖಲಿಸಿದ್ರು. ರಾಜ್ಯದ ಇನ್ನಿತರ ಯಾವುದೇ ತಂಡಗಳಿಗೂ ಕೂಡ ಪ್ರಬಲವಾಗಿ ಹೋರಾಟವನ್ನು ನೀಡುವಂತಹ ನಿರೀಕ್ಷೆಯನ್ನು ಹೊತ್ತುಕೊಂಡು ಸಾಕಷ್ಟು ಯಶಸ್ಸನ್ನು ದಾಖಲಿಸಿರ್ತಕ್ಕಂಥ ತಂಡ ಕೂಡ ಹಿಂದೂಸ್ತಾನ್. ಆ ಬಳಿಕ ಕೆಲವೊಂದು ಆಟಗಾರರ ಅತ್ಯಂತ ಇತ್ತ ಚಲಾವಣೆಯ ಬಳಿಕ ಕೂಡ ಈ ಋತುವಿನಲ್ಲಿ ಮತ್ತೆ ಸಂತುಲಿತ ತಂಡವನ್ನು ಕಟ್ಟಿಕೊಂಡು
ಪಂದ್ಯಾಕೂಟವನ್ನು ಕಾಡುವಂತ ಪ್ರಯತ್ನ ಈ ಮೋದಿ ಕಪ್ 2017 ಪಂದ್ಯಾಕೂಟದಲ್ಲಿ ಮಾಡ್ತಾ ಇದ್ದಾರೆ. ಅದೇ ಯಾವ ರೀತಿಯ ಫಲಿತಾಂಶ ಇನ್ನು ಮುಂದಿನ ಹಂತದ ಆ ತಂಡಕ್ಕೆ ದಾಖಲಾತಿಯನ್ನು ಕೊಡ್ತದಂತ ಕಾದ್ ನೋಡಬೇಕಾಗಿದೆ. ಒಂದೆಡೆ ಆ ತಂಡಕ್ಕೂ ಕೂಡ ಹಿರಿಯ ಅನುಭವಿ ಆಟಗಾರರು ಒಂದೆಡೆ ನಾಗೇಶ್ ಸಿಂಗ್, ಮತ್ತೊಂದೆಡೆ ಭಗವಾನ್ ಎಂಟ್ರಿ ಕೂಡ ಆಗಿದೆ. ತನ್ಮೂಲಕ ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಹೊಡೆತವನ್ನು ದಾಖಲಿಸಿದ್ರು. ಒಂದು ಓಟಗಳ ಸೇರ್ಪಡೆ ಕೂಡ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 38 ಫಾರ್ ಲಾಸ್ ಆಫ್ 2 ವಿಕೆಟ್ಸ್. 5ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈ ಪಂದ್ಯದ ಬಳಿಕ ಬೆಂಗಳೂರು ಫ್ರೆಂಡ್ಸ್ ಅನಾಗವನ್ನು ಎದುರಿಸ್ತಾರೆ. ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನ, ಪರ್ಫೆಕ್ಟ್ ಹೊಡೆತ, ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಂಡ್ರು. ತನ್ಮೂಲಕ 5 ಓವರ್ಗಳ ಮುಕ್ತಾಯ ಅಂಕಿಅಂಶ ಪಟ್ಟಿ ಕಾಣ್ತಾ ಇದೆ. ಇನ್ನು ಕೂಡ 18 ಚೆಂಡುಗಳು ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇರುವುದರಿಂದ ಹೆಚ್ಚು ಕಡಿಮೆ 20ಕ್ಕಿಂತ ಮೇಲ್ಸರದಲ್ಲಿ ಓಟಗಳು ಬಂದರೂ ಕೂಡ ತನ್ನ ಮೊತ್ತ 39, 39 ಫಾರ್ ಲಾಸ್ ಆಫ್ 2. ನಿನ್ನೆ ದಿನ ನ್ಯಾಶ್ ಬೆಂಗಳೂರಿನ ತಂಡ ಮೊದಲ ತಂಡವಾಗಿ ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸಿದ್ರೆ ಅಂತಿಮ ಹಂತದಲ್ಲಿ ಅದೃಷ್ಟದಾಟದಲ್ಲಿ ಅದೃಷ್ಟವನ್ನು ನೆಚ್ಚಿಕೊಳ್ಳುವುದರ ಮುಖಾಂತರವಾಗಿ ಸೋಲಿನ ಅಂಚಿನಲ್ಲಿರ್ತಕ್ಕಂಥ ಜೈ ಕರ್ನಾಟಕ ಬೆಂಗಳೂರಿನ ತಂಡ ಮತ್ತೆ ಫಿನಿಕ್ಸ್ ಹಕ್ಕಿಯಂತೆ ಒಮ್ಮಿಂದೊಮ್ಮೆಲೆ ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸಿದ್ದಾರೆ. ಆ ಬಳಿಕ ಸೌತ್ ಝೋನ್ ಕಳೆದ ಬಾರಿಯ ವಿಜೇತ ತಂಡ ಸೌತ್ ಝೋನ್ ಕ್ರಿಕೆಟ್ ಕ್ಲಬ್ನ ತಂಡ ಕ್ವಾರ್ಟರ್ ಫೈನಲ್ ಎಂಟ್ರಿಯನ್ನು ದಾಖಲಿಸಿದರೆ ಕುಮ್ಮಿ 11 ಬೆಂಗಳೂರಿನ ತಂಡ ಕೂಡ ಕ್ವಾರ್ಟರ್ ಫೈನಲ್ ಎಂಟ್ರಿಯನ್ನು ದಾಖಲಿಸಿದ್ದಾರೆ. ಇದೆಲ್ಲ ನಿನ್ನೆಯ ವಿದ್ಯಮಾನಗಳು. ಇವತ್ತಿನ ದಿನ ಅದ್ಯಾವ ತಂಡ ಫೈನಲ್ ಎಂಟ್ರಿಯನ್ನು ದಾಖಲಿಸಿಕೊಂಡು ಆಕರ್ಷಕವಾಗಿರ್ತಕ್ಕಂಥ 2017ರ ಮೋದಿ ಕಪ್ ಅನ್ನು ಪಡ್ಕೊಳ್ತಾರಂತ ಕಾದು ನೋಡಬೇಕಾಗಿದೆ. ಜೊತೆಗಾಗಿ 1,50,000 ನಗದು ಕೂಡ. ಪೂರ್ಣಾಂತರವಾಗಿ ಬೇದಿರ್ತಕ್ಕಂಥ ಚೆಂಡು ಡಿಫೆಕ್ಟ್ ಕವರ್ಸ್ ವಿಭಾಗದ ಹೊಡೆತವನ್ನು ದಾಖಲಿಸಿದ್ರು. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಹರಿ ಆಟ ಮತ್ತೆ ಹಿಂದೂಸ್ತಾನ್ ಮೇಲುತ್ತವ ಪ್ರಯತ್ನ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಹಿಂದೂಸ್ತಾನ್ ಯಶಸ್ಸನ್ನು ಕಂಡ ಕಡೆಗಳೆಲ್ಲ ನಾವು ಕಂಡ ಹಾಗೆ ಹರಿ ಆಟವೇ ಆ ತಂಡಕ್ಕೂ ಕೂಡ ಬಹಳಷ್ಟು ಅಮೂಲ್ಯ. ಅದೇ ಆಟ ಸದ್ಯದ ಮಟ್ಟಿಗೆ ಅವರ ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ. ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನ, ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. 42 ತಂಡದ ಮೊತ್ತ 42. ಸುಂದರತೆ ಆಟ ಕೂಡ ಅಂತಿಮ ಹಂತದವರೆಗೆ ಇನ್ನಿಂಗ್ಸ್ ಅನ್ನು ವಿಸ್ತರಿಸುವಂತಹ ಪ್ರಯತ್ನ ಕೂಡ ಹರಿ ಮುಖಾಂತರವಾಗಿ ಸಾಗ್ತಾ ಇದೆ. ಆರಂಭಿಕ ಆಟಗಾರರಾಗಿ ಅಂಗಣಕ್ಕೆ ಎಂಟ್ರಿಯನ್ನು ಕೂಡ ದಾಖಲಿಸಿದ್ದಾರೆ. ಅವರು ಅಂತಿಮ ಹಂತದವರೆಗೆ ಅಂಗಣದ ಒಳಭಾಗದಲ್ಲಿ ಇದ್ರೂ ಕೂಡ 60+ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕಾಣುವ ಸಾಧ್ಯತೆ ಕೂಡ ಇದೆ. ತನ್ಮೂಲಕ ಬೀಸುವಂತಹ ಪ್ರಯತ್ನ, ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸುಲಭದ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈ ಮುಖಾಂತರವಾಗಿ ಹಿಂದೂಸ್ತಾನ್ 3ನೇ ಹೊದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೊಸ ಆಟಗಾರ, ಉಡುಪಿ ಪರಿಸರದ ಮುದಾಂಕಿತ ಆಟಗಾರ ಪ್ರವೀಣ ಲೆಫ್ಟಿ ಆಟಗಾರನಿಗೆ ಹೆಚ್ಚಾಗಿ ಅಂಕಣ ಸಹಕರಿಸದೆ ಆ ವಿಚಾರಕ್ಕಾಗಿ ಅಂಗಣಕ್ಕೆ ಬರ್ತಾ ಇದ್ದಾರೆ. ಹೆಮ್ಮೆ ಕ್ರಿಕೆಟರ್ ಕೂಡ. ಉಡುಪಿ ಪರಿಸರದಲ್ಲಿ ವೆಂಕಟರಮಣ ಪಿತ್ರೋಡಿ ಅಂತ ಶ್ರೇಷ್ಠ ತಂಡವನ್ನು ಸತತವಾಗಿ ಮುನ್ನಡೆಸ್ತಾ ಇರ್ತಕ್ಕಂಥ ಓರ್ವ ಹಿರಿಯ ಸೇನಾನಿ ಕೂಡ ಸದ್ಯ ಅಂಕಣಕ್ಕೆ ಆಗಮಿಸಿದ್ದಾರೆ. ಅವರ ದಾಂಡಿನ ಮುಖಾಂತರವಾಗಿ ಅದೆಷ್ಟು ಓಟಗಳು ಬರ್ತದಂತ ಕಾದು ನೋಡಬೇಕಾಗಿದೆ. ಮುಖ್ಯವಾಗಿ ಎಸ್ಸಗಾರರಾಗಿ ಅಂಗಣಕ್ಕೆ ಎಂಟ್ರಿ ಕೊಟ್ಟರು ಕೂಡ ಲೆಫ್ಟಿ ಆಟಗಾರರಿಗೆ ಒಂದು ಅಂಕಣ ಸಹಕರಿಸ್ತಾ ಇರೋದ್ರಿಂದ ಅದ್ಯಾವ ರೀತಿಯ ಹೊಡೆತಗಳು ಅವರ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಂಡುಕೊಳ್ತದೆ ಅನ್ನೋ ವಿಚಾರ ಮಾತ್ರ ಈ ಹಂತದಲ್ಲೇ ಕಾಣಬೇಕಾಗಿದೆ. 42ಕ್ಕೆ 3 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. 6ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ.
ಸುಂದರತೆ ಚೆಂಡು, ಇನ್ ಸ್ವಿಂಗಿಂಗ್ ಡೆಲಿವರಿ, ಒಳ ತಿರುವಿನ ಚೆಂಡು, ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 42 ಫಾರ್ ಲಾಸ್ ಆಫ್ ಇಂಪಾರ್ಟೆಂಟ್ 3 ವಿಕೆಟ್ಸ್. ತನ್ಮೂಲಕ ಬುಡಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಸೀಮಾ ರೇಖೆ ಅಂಚಿನಲ್ಲಿ ಕ್ಯಾಚ್ ಅನ್ನು ಬಹಳಷ್ಟು ಉತ್ತಮ ರೀತಿಯಲ್ಲಿ ಪಡ್ಕೊಳ್ತಾ ಇದ್ದಾರೆ. ತನ್ಮೂಲಕ ಡೇಂಜರ್ ಬ್ಯಾಟ್ಸ್ಮನ್ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 4ನೇ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ರಾಹುಲ್, ಮತ್ತೋರ್ವ ಲೆಫ್ಟಿ ಆಟಗಾರ. ಈರುವರು ಲೆಫ್ಟಿ ಆಟಗಾರರು ಅಂಕಣಕ್ಕೆ ಬರ್ತಾ ಇದ್ದಾರೆ. ಒಂದೆಡೆ ರಾಹುಲ್, ಮತ್ತೊಂದೆಡೆ ಪ್ರವೀಣ. ಈ ಭಾಗದ ಹಿರಿಯ ಮುಖಂಡರ ಜೊತೆಗಾಗಿ ಯುವ ನಾಯಕ ರೂಪೇಶ್ ಬಹಳಷ್ಟು ಯಶಸ್ವಿಯಾಗಿರ್ತಕ್ಕಂಥ ಸಂಘಟನೆ ಮುಖಾಂತರವಾಗಿ ಈ ಪರಿಸರದ ಯುವ ಕಾರ್ಯಕರ್ತರ ಜೊತೆಗಾಗಿ ಬಹಳಷ್ಟು ಯಶಸ್ವಿಯಾಗಿರ್ತಕ್ಕಂಥ ಪಂದ್ಯಾಕೂಟವನ್ನು ಕಳೆದ 3 ವರ್ಷಗಳಿಂದ ಈ ಅಂಕಣ ಭಾಗದಲ್ಲಿ ನಡೆಸ್ತಾ ಇದ್ದಾರೆ. ವರ್ಷದಿಂದ ವರ್ಷಕ್ಕೂ ಕೂಡ ಸಾಕಷ್ಟು ಯಶಸ್ಸನ್ನು ಕೂಡ ಅವರು ಕಂಡುಕೊಳ್ತಾ ಇದ್ದಾರೆ. ತನ್ಮೂಲಕ ಸುಂದರತೆ ಫುಲ್ ಶಾಟ್ ಅನ್ನು ಪ್ರವೀಣ ದಾಖಲಿಸ್ತಾ ಇದ್ದಾರೆ. ಲೆಫ್ಟಿ ಆಟಗಾರಿಗೆ ಹೆಚ್ಚಾಗಿ ಲಾಭವನ್ನು ಪಡ್ಕೊಳ್ಳುವಂತಹ ಅಂಕಣದ ಒಳಭಾಗದಲ್ಲಿ ಬೌಂಡ್ರಿಯನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ಕಳೆದ 3 ವರ್ಷಗಳಿಂದ ರೂಪೇಶ್ ಅವರು ಅವರ ಯುವ ಕಾರ್ಯಕರ್ತ ಪಡೆಯ ಜೊತೆಗಾಗಿ ಹಿರಿಯ ಮುಖಂಡರ ಜೊತೆಗಾಗಿ ಬಹಳಷ್ಟು ಯಶಸ್ವಿಯಾಗಿರ್ತಕ್ಕಂಥ ಕಾಯಕದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಆರಂಭಿಕ ಹಂತ ಹಾಗೆಯೇ 2ನೇ ವರ್ಷದಲ್ಲೂ ಕೂಡ ಹೊಸ ಆವಿಷ್ಕಾರಗಳನ್ನು ಮಾಡೋದ್ರ ಮುಖಾಂತರವಾಗಿ ಮೋದಿ ಕಪ್ ಪಂದ್ಯಾಕೂಟವನ್ನು ನಡೆಸಿಕೊಂಡಿದ್ರು. ಈ ಬಾರಿ 2017ರ ಪಂದ್ಯಾಕೂಟದಲ್ಲಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಆನ್ಲೈನ್ ಸ್ಕೋರಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡೋದ್ರ ಮುಖಾಂತರವಾಗಿ ಸಾಕಷ್ಟು ಯಶಸ್ಸನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ಈ ರೀತಿಯ ವಿದ್ಯಮಾನಗಳು ನಾವು ಕಂಡ ಹಾಗೆ ಇನ್ನುಳಿದಂಥ ಪ್ರಮುಖ ತಂಡಗಳಿಗೂ ಸಂಸ್ಥೆಗಳಿಗೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಅಡಿಪಾಯವನ್ನು ಹಾಕಿಕೊಡ್ತದೆ. ಯಾಕಂತ ಹೇಳಿದ್ರೆ ಈ ರೀತಿಯ ಪರಿಸರದಲ್ಲಿ ಈ ರೀತಿಯ ಪಂದ್ಯಾಕೂಟಗಳನ್ನು ಆಯೋಜನೆ ಮಾಡೋದ್ರ ಮುಖಾಂತರವಾಗಿ ಬೆಂಗಳೂರಿನಂಥ ಪ್ರಸಿದ್ಧ ಮಹಾನಗರಿಯಲ್ಲೂ ಕೂಡ ತಮ್ಮ ಹೆಸರನ್ನು ಮುಂಚೂಣಿಗೊಳಿಸುವಲ್ಲಿ ಕೂಡ ರೂಪೇಶ್ ಅವರ ಬಳಗ ಬಹಳಷ್ಟು ಯಶಸ್ಸನ್ನು ಕಾಣ್ತಾ ಇದೆ. ಸ್ವತಃ ಆಟಗಾರನಾಗಿದ್ದುಕೊಂಡು ಯುವ ಆಟಗಾರರನ್ನು ಹುರಿದುಂಬಿಸಿಕೊಂಡು ಈ ರೀತಿಯ ಪಂದ್ಯಾಕೂಟಗಳನ್ನು ರೂಪೇಶ್ ಅವರು ನಡೆಸ್ತಾ ಇದ್ದಾರೆ. ಖಂಡಿತಕ್ಕೂ ಕೂಡ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಲೇಬೇಕಾಗ್ತದೆ. ಲೆಗ್ ಲಾನ್ಸ್ ಮಾಡುವಂತ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ 11 ಚೆಂಡುಗಳು ಮಾತ್ರ ಈ ಹಂತದಲ್ಲಿ ಬಾಕಿ ಉಳಿತಾ ಇದೆ. ಈ ರೀತಿಯ ಹಂತದಲ್ಲಿ ಬೌಂಡರಿ ಸಿಕ್ಸರ್ಗಳು ಬಂದರೂ ಕೂಡ 60+ 70ರ ಆಸುಪಾಸಿಗೆ ಓಟಗಳು ಕೂಡ ಬರ್ತದೆ. ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಯಶಸ್ಸನ್ನು ಕಂಡುಕೊಂಡು 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ 7ನೇ ಓವರ್ನ ಚಾಲ್ತಿಯಲ್ಲಿ ತಡ ಮೊತ್ತ 48. ಮತ್ತೆ ಬೀಸುವಂತಹ ಪ್ರಯತ್ನ, ಹೋದ್ದರಿ ಆವರಿಸಿಕೊಂಡು ರಾಹುಲ್ ಬ್ಲೈಂಡ್ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ. ದಾಂಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ, ಓಟಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಯಾರ್ಕರ್ ಲೆಂತ್ ಚೆಂಡು, ಬ್ಲಾಕ್ ಆಲ್ ಚೆಂಡು ದಾಂಡಿನ ಕೆಳ ಅಂಚನ್ನು ಸವರ್ತಾ ಇದೆ, ತಿಕ್ಕ ರಜ್ಜಾಗ್ತಾ ಇದೆ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಂಡ್ರು. ತನ್ನ ಮೂಲಕ ತಡ ಮೊತ್ತ 49. ಅಂತಿಮ 2 ಚೆಂಡುಗಳು ಈ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್ ಟು ಗೋ.
ಬೀಸುವಂತಹ ಪ್ರಯತ್ನಗಳು ಮತ್ತೆ ಬರ್ತಾ ಇದೆ. ಔಟ್ ಸೈಡ್ ದ ಲಕ್ಷ್ಯ ಮುಖಾಂತರವಾಗಿ ಚೆಂಡು ಸಾಗ್ತಾ ಇದ್ರೆ ಕೇವಲ 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ 50 ಅರ್ಧ ಶತಕವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ 1 ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. 50ಕ್ಕೆ 4. ಸುಂದರತೆಯ ಎಸೆತ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ ಹಂತದ ಸ್ಲಾಗ್ ಓವರ್ಗಳಲ್ಲಿ ರಾಹುಲ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ, ಡಾಟ್ ಬಾಲ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಒಂದು ಅಂಶ ನಮ್ಮ ಅನಿಸಿಕೆಯ ಪ್ರಕಾರ ಎದುರಾಳಿ ತಂಡದ ಆಟಗಾರರ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸ್ತಾ ಇದೆ. ಈ ಮುಖಾಂತರವಾಗಿ ಅಂತಿಮ 6 ಚೆಂಡು ಈ ಹಂತದಲ್ಲಿ ಬಾಕಿ ಉಳಿತಾ ಇದೆ. ದಿನದ ಮುಂದಿನ ಪಂದ್ಯ ಬೆಂಗಳೂರು ಫ್ರೆಂಡ್ಸ್ ಮತ್ತು ಅನಗ ಕ್ಯಾಪ್ಟನ್ ಟಾಸ್ಗೆ ಬರಬೇಕೆನ್ನುವ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಬೆಂಗಳೂರು ಫ್ರೆಂಡ್ಸ್ ಮತ್ತು ಅನಗ ನಾಯಕ ಕೂಡ ನಮ್ಮ ವೇದಿಕೆಗೆ ಬರಬೇಕೆನ್ನುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಂತಿಮ 6 ಚೆಂಡುಗಳು ಬಾಕಿ ಉಳಿತಾ ಇದೆ. ಅತಿಕ್ರಮ ಓಟಗಳು ಬರ್ತಾ ಇದೆ. ವೈಡ್ ಬಾಲ್ ನ ಸೂಚನೆ. 51-51. ಆ ರಸತಕ್ಕೆ 10 ಓಟಗಳು ಬಂದ್ರು ಕೂಡ 60+. ಸತತ ಅತಿಕ್ರಮ ಓಟಗಳು ಬರ್ತಾ ಇದೆ. ಔಟ್ ಸೈಡ್ ಆಫ್ ಸ್ಟಿಕ್ ನ ಮುಖಾಂತರವಾಗಿ ಸಾಕಷ್ಟು ಹೊರಭಾಗದಲ್ಲಿ ಚೆಂಡು ಕ್ರಮಿಸ್ತಾ ಇದೆ. ಆ ಚೆಂಡಿಗೆ ವೈಡ್ ಬಾಲ್ ಅನ್ನುವಂಥ ಸೂಚನೆಯನ್ನು ನಿರ್ಣಾಯಕ ಮಂಜು ರವಾನಿಸ್ತಾ ಇದ್ದಾರೆ. ತನ್ನ ಮೂಲಕ ತನ್ನ ಮೊತ್ತ 52 ಓಟಗಳು 52. ಮತ್ತೆ ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಕೂಡ ಸಾಗ್ತಾ ಇದೆ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಂಡ್ರು. ಅಂತಿಮ 5 ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. 53-53. ಲಾಸ್ಟ್ 5 ಬಾಲ್ ಟು ಗೋ. 5 ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಸುಂದರತೆ ಹೊಡೆತ ಡಿಪೆಕ್ಷ ಕವರ್ಸ್ ವಿಭಾಗದ ಮುಖಾಂತರವಾಗಿ ಚೆಂಡು ಸೀಮಾರೇಖೆ ಅಂಚಿಗೆ ಸಾಗ್ತಾ ಇದೆ. ಬೌಂಡ್ರಿ ಸುಂದರತೆ ಹೊಡೆತವನ್ನು ದಾಖಲಿಸಿದ್ರು. 4 ಓಟಗಳ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 57-57. ಅನಗ ಬೆಂಗಳೂರು ಮತ್ತು ಬೆಂಗಳೂರು ಫ್ರೆಂಡ್ಸ್ ಕ್ಯಾಪ್ಟನ್ ಟಾಸ್ಗೆ ಬರಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಊಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತನ್ನ ಮೂಲಕ ಮತ್ತೆ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. 1 ಓಟ, 2ನೇ ಓಟವನ್ನು ದಾಖಲಿಸುವಂತಹ ಹಂತ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಂಡ್ರು. ತನ್ನ ಮೂಲಕ ತಡ ಮೊತ್ತ 58ರ ಕಡೆಗೆ ಸಾಗ್ತಾ ಇದೆ. 58 ಫಾರ್ ಲಾಸ್ ಆಫ್ 4 ವಿಕೆಟ್ಸ್. ತನ್ನ ಮೂಲಕ ಮತ್ತೆ ಅತಿಕ್ರಮ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ.
ತನ್ಮೂಲಕ ಸುಂದರತೆ ಲಾಫ್ಟರ್ ಶಾಟ್ ಚೆಂಡು ಸೀಮಾರೇಖೆ ಅಂಚಿಗೆ ಸಾಗ್ತಾ ಇದೆ. 2 ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಒಂದೆಡೆ ಹಿರಿಯ ಮುಖಂಡರು, ಈ ಭಾಗದ ಮಾಜಿ ನಗರಸಭಾ ಸದಸ್ಯರು ಆಗಿರ್ತಕ್ಕಂಥ ಶ್ರೀಯುತ AM ಮುಳ್ಳಿರವರು ಈಗಾಗಲೇ ಪಂದ್ಯಾಟದ ವೀಕ್ಷಣೆಗೆ ನಮ್ಮೊಂದಿಗೆ ಉಪಸ್ಥಿತಿಯನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಬಹಳಷ್ಟು ಯಶಸ್ಸು ಕೂಡ ಈ ಪಂದ್ಯಾಕೂಟ ಸಾಗ್ತಾ ಇದೆ. ಅವರ ಪ್ರೋತ್ಸಾಹ ಮತ್ತು ಅವರ ಯಶಸ್ಸಿನ ಹಿಂದೆ ಈ ಪಂದ್ಯಾಕೂಟ ಬಹಳಷ್ಟು ಸಾಂಗವಾಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ತನ್ನ ಮೂಲಕ ತಂಡದ ಮೊತ್ತ 61 ಓಟವನ್ನು ದಾಖಲಿಸಿದ್ದಾರೆ. 61 62 ಓಟವನ್ನು ದಾಖಲಿಸಿದರೆ ವರ್ಷ ವಾರಿಯರ್ಸ್ ಚೆನ್ನೈಯ ತಂಡ ಕ್ವಾರ್ಟರ್ ಫೈನಲ್ ಎಂಟ್ರಿಯನ್ನು ದಾಖಲಿಸಿದ್ದಾರೆ. ಲೆಕ್ಕಾಚಾರ ತಪ್ಪಿದ್ರೆ ಕಳೆದ ಋತುವಿನಲ್ಲಿ ಸಾಕಷ್ಟು ಯಶಸ್ಸನ್ನು ದಾಖಲಿಸಿರ್ತಕ್ಕಂಥ ಪ್ರವೀಣ್ ಗೌಡ ಅವರ ನೇತೃತ್ವದ ಹಿಂದೂಸ್ತಾನ್ ಮತ್ತೆ ಈ ಋತುವಿನಲ್ಲಿ ಹೊಸ ಅಧ್ಯಾಯವನ್ನು ತೆರೆಯುವಂತಹ ಪ್ರಯತ್ನ ಕೂಡ ಅಂಕಣಗಳ ಭಾಗದಲ್ಲೇ ಮಾಡ್ತಾರೆ. ಅದೇನೇ ಇದ್ರೂ ಕೂಡ ಕ್ರಿಕೆಟ್ ಅದೃಷ್ಟದ ಆಟ. ಅದ್ಯಾವ ಫಲಿತಾಂಶ ಮುಂದಿನ ಹಂತದಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಂತ ಕಾದು ನೋಡಬೇಕಾಗಿದೆ. ಎಲ್ಲ ವಿದ್ಯಮಾನಗಳು ಅಂಕಣದ ಒಳಭಾಗದಲ್ಲಿ ಸಾಗ್ತಾ ಇದ್ರೆ ಅನಗ ಮತ್ತು ಬೆಂಗಳೂರು ಫ್ರೆಂಡ್ಸ್ ಕ್ಯಾಪ್ಟನ್ ಟಾಸ್ಗೆ ಬರಬೇಕು ಎನ್ನುವ ವಿನಂತಿ ಕರೆಯನ್ನು ಕೊಡ್ತಾ ಇದ್ದೇವೆ. ಈ ಭಾಗದ ಜನಪ್ರಿಯ ಶಾಸಕರು, ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಸನ್ಮಾನ್ಯ ಎಂ ಸತೀಶ್ ರೆಡ್ಡಿ ಅವರು, ಅದೇ ರೀತಿ ಮಾಜಿ BBMPಯ ಸದಸ್ಯರು, ಮಾಜಿ ನಗರ ಯೋಜನೆ ಮತ್ತು ನಗರ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪುರುಷೋತ್ತಮರವರು, ಅದೇ ರೀತಿ BBMP ಸದಸ್ಯೆ ಅರಸೀಕೆರೆ ವಾರ್ಡ್ನ ಶ್ರೀಮತಿ ಭಾಗ್ಯಲಕ್ಷ್ಮಿ ಮುಳ್ಳಿರವರು, ಅರಕೆರೆ ವಾರ್ಡ್ನ BBMP ಸದಸ್ಯೆ ಆಗಿರ್ತಕ್ಕಂಥ ಶ್ರೀಮತಿ ಭಾಗ್ಯಲಕ್ಷ್ಮಿ ಮುರಳಿ ಅವರು, ಅದೇ ರೀತಿ ಈ ಭಾಗದ ನಗರಸಭಾ ಮಾಜಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ AN ಮುರಳಿಯರವರ ಗೌರವ ಉಪಸ್ಥಿತಿಯ ಮುಖಾಂತರ ಈ ಪಂದ್ಯಾಕೂಟ ಯಶಸ್ವಿಯಾಗಿ ಸಾಂಘವಾಗಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬಹುತೇಕ ಈ ಪಂದ್ಯಾಕೂಟದ ಯಶಸ್ಸಿಗೆ ನಮ್ಮೊಂದಿಗೆ ಶ್ರೀಯುತ ಮುರಳಿರವರು ಹಗಲು ರಾತ್ರಿ ಬಹಳಷ್ಟು ಉತ್ತಮ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟು ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ. ಅವರ ಸಹಕಾರದಿಂದ 2017ರ ಮೋದಿ ಕಪ್ ಪಂದ್ಯಾಕೂಟ ಬಹಳಷ್ಟು ಉತ್ತಮ ರೀತಿಯಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಸಾಕಷ್ಟು ಉತ್ತಮ ರೀತಿಯ ಪ್ರೋತ್ಸಾಹ ಕೂಡ ರಾಜ್ಯದ ಸುತ್ತಗಲಕ್ಕೂ ಕೂಡ ಬರ್ತಾ ಇದೆ. ಈ ಹಂತದಲ್ಲಿ ಆರಂಭಿಕ ಹಂತದಲ್ಲಿ 61 ಓಟವನ್ನು ಹಿಂದೂಸ್ತಾನ ಆಟಗಾರರು ದಾಖಲಿಸಿದ್ದಾರೆ. 62ರ ಟಾರ್ಗೆಟ್ ಅನ್ನು ಹೊತ್ತಿರ್ತಕ್ಕಂಥ ವರ್ಷ ವಾರಿಯರ್ಸ್ ಹೊರ ರಾಜ್ಯದ ದೂರದ ಚೆನ್ನೈಯ ತಂಡ 62 ಓಟವನ್ನು ದಾಖಲಿಸಬೇಕಾಗಿದೆ. ಆರಂಭಿಕ ಆಟಗಾರರು ಕೂಡ ಸಿದ್ಧತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ವೀಕ್ಷಕ ವಿವರಣೆಯಲ್ಲಿ ಕೂಡ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾ ಮತ್ತೆ ಈ ಭಾಗದ ಜನಪ್ರಿಯ ವೀಕ್ಷಕ ವಿವರಣೆಗಾರರಾಗಿರ್ತಕ್ಕಂಥ ಜೂಲಿ ಬೆಂಗಳೂರು. ಧನ್ಯವಾದಗಳು ಪ್ರಶಾಂತ್. ಈಗಾಗಲೇ ಆರಂಭಿಕ ಸೆಷನ್ನ ಪಂದ್ಯಾಟ ಮುಕ್ತಾಯದ ಬಳಿಕ ವರ್ಷ ವಾರಿಯರ್ಸ್ಗೆ 63 ಓಟ್ಗಳ ಬೃಹತ್ ಸವಾಲನ್ನ ಕೂಡ ಮಾಡ್ತಾ ಇದೆ ಹಿಂದೂಸ್ತಾನ್ ತಂಡ. ಹಾಗೆಯೇ ನಮ್ಮೆಲ್ಲ ಕ್ರೀಡಾಪಟುಗಳಿಗೆ ಪ್ರತಿ ವರ್ಷದಂತೆ ಬೆಳಗಿನ ಉಪಹಾರ ಅರ್ಥಾತ್ ಟಿಫನನ್ನು ಸೇವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ ನಮ್ಮೆಲ್ಲ ಕ್ರೀಡಾಪಟುಗಳಿಗೆ. ಆ ಒಂದು ವಿಚಾರಕ್ಕಾಗಿ ನಮ್ಮೆಲ್ಲ ಆತ್ಮೀಯ ಕ್ರೀಡಾಭಿಮಾನಿಗಳು ಆ ಒಂದು ವ್ಯವಸ್ಥೆಗಾಗಿ ಸಾಗಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾವೆ. ನಮ್ಮ ಈ ಒಂದು ಸಂಸ್ಥೆಯ ಮುಖಾಂತರವಾಗಿ ಭಾಳಷ್ಟು ಎತ್ತರದ ಸಹಕಾರವನ್ನು ಕೊಡಮಾಡಿದಂಥ ಮುರಳಿರವರು ನಮ್ಮ ಒಟ್ಟಿಗೆ ಇಲ್ಲಿ ಉಪಸ್ಥಿತಿಯನ್ನು ಕಂಡಿದ್ದಾರೆ. ಅವರ ಬಹುತೇಕವಾಗಿರ್ತಕ್ಕಂಥ ಸಹಕಾರದ ಮಟ್ಟಿಗೆ ಈ ಒಂದು ಪಂದ್ಯಾಕೂಟ ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮೊಟ್ಟಿಗೆ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಆ ಒಂದು ವಿಚಾರಕ್ಕಾಗಿ
ಯುವ ಮುಖಂಡ ಈ ಒಂದು ಸ್ಥಳೀಯ ಹುಳಿ ಮಾವಿನ ವರ್ಷ ವಾರಿಯರ್ಸ್ನ ಆರಂಭಿಕ ಆಟಗಾರರು ಓಪನಿಂಗ್ ಬ್ಯಾಟ್ಸ್ಮನ್ ಆದಷ್ಟು ಬೇಗ ಅಂಕ ಒಳಭಾಗ ಪ್ರವೇಶವನ್ನು ಕಾಣಬೇಕು. ವರ್ಷ ವಾರಿಯರ್ಸ್ ಓಪನಿಂಗ್ ಬ್ಯಾಟ್ಸ್ಮನ್. ಯುವ ಬಿಜೆಪಿಯ ಬಹು ಅಮೂಲ್ಯವಾಗಿರ್ತಕ್ಕಂಥ ಸ್ನೇಹಸ್ತವನ್ನು ಚಾಚುವ ಮುಖಾಂತರವಾಗಿ ಬಹಳಷ್ಟು ಸ್ನೇಹಿತರನ್ನ ಕಂಡುಕೊಳ್ಳುವ ಮುಖಾಂತರವಾಗಿ ಒಂದು ಪಂದ್ಯಾಕೂಟಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ಸಾಕ್ತಾ ಇರ್ತಕ್ಕಂಥ ಯಶಸ್ಸಿನಲ್ಲಿ ಸಾಕ್ತಾ ಇರ್ತಕ್ಕಂಥ ಪ್ರಯತ್ನಕ್ಕೆ ರೂಪೇಶ್ ಅವರು ಬಹಳಷ್ಟು ನಮ್ಮೊಟ್ಟಿಗೆ ಸಹಕಾರ ಮಾಡ್ತಾ ಇದ್ದಾರೆ. ಅವರು ಕೂಡ ನಮ್ಮೆಲ್ಲ ಆತ್ಮೀಯ ಕ್ರೀಡಾಭಿಮಾನಿಗಳ ಮುಖಾಂತರವಾಗಿ ತುಂಬ ಹೃದಯದ ಅಭಿನಂದನೆ ಜೊತೆಗಾಗಿ ಈ ಒಂದು ಪಂದ್ಯಾಟಕ್ಕೆ ನಮ್ಮೆಲ್ಲ ಆತ್ಮೀಯ ಕ್ರೀಡಾಭಿಮಾನಿಗಳಿಗೂ ಸಹ ನಾವಿಲ್ಲಿ ಸ್ವಾಗತವನ್ನು ಆರಂಭಿಕ ಹಂತದ ದ್ವಿತೀಯ ಅಂತಿಮ ದಿನದ ಪಂದ್ಯಾಟಕ್ಕಾಗಿ ನಾವಿಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದ. 63ರ ಟಾರ್ಗೆಟ್, 63 ಟಾರ್ಗೆಟ್ ವರ್ಷ ವಾರಿಯರ್ಸ್. ಹಾಗೆಯೇ ಫ್ರೆಂಡ್ಸ್ ಬೆಂಗಳೂರು ಆರಂಭಿಕ ವರ್ಷದ ವಿಜೇತ ತಂಡ ಫ್ರೆಂಡ್ಸ್ ಬೆಂಗಳೂರು ಅನಘ ತಂಡದ ನಾಯಕರು ಆದಷ್ಟು ಬೇಗ ನಮ್ಮೊಟ್ಟಿಗೆ ಟಾಸ್ಕ್ ಆಗಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ದಯಮಾಡಿ ಸಹಕರಿಸಿ. ನಮ್ಮೆಲ್ಲ ಆಟಗಾರರಿಗೆ ದಯಮಾಡಿ ಫ್ರೆಂಡ್ಸ್ ಬೆಂಗಳೂರು ಅನಗ ನಾಯಕ ಆದಷ್ಟು ಬೇಗ ನಮ್ಮೊಟ್ಟಿಗೆ ಉಪಸ್ಥಿತಿ ಕಾಣಬೇಕು ಟಾಸ್ಕ್ ಆಗಿ. ಪಂದ್ಯಾಟದ ಬಳಿಕ ನಿರಂತರವಾಗಿ ಪಂದ್ಯಾಟಗಳು ಸಾಗಬೇಕು ಎನ್ನುವ ದೃಷ್ಟಿಯಿಂದ ತಮ್ಮೆಲ್ಲರಿಗೂ ಕೂಡ ಈ ಒಂದು ಸೂಚನೆ ಕೂಡ ಮಾಡ್ತಾರೆ. ದಯಮಾಡಿ ನಮ್ಮೊಟ್ಟಿಗೆ ಸಹಕರಿಸಬೇಕು ಎಂಬ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾವೆ. ಫ್ರೆಂಡ್ಸ್ ನಾಯಕ ಜೊತೆಗಾಗಿ ಅನಗ ನಾಯಕ ಆದಷ್ಟು ಬೇಗ ನಮ್ಮೊಟ್ಟಿಗೆ ಉಪಸ್ಥಿತಿ ಕಾಣಬೇಕು. ಆರಂಭಿಕ ಹಂತದಲ್ಲಿ ಈಗಾಗಲೇ ಆರಂಭಿಕ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಆರಂಭಿಕ ಸ್ಟ್ರೈಕರ್ನಲ್ಲಿ ಕೌಶಿಯ ಜೊತೆಗಾಗಿ ಮುತ್ತು ಸ್ಟ್ರೈಕರ್ ಕಾಣ್ಕೊಳ್ತಾ ಇದ್ದಾರೆ. ಮಧ್ಯ ಇಲ್ಲಿ ಪ್ರವೀಣ ಎಸ್ಕರ್ಕೆಲ್ ಕಾಣ್ತಾ ಇದ್ದಾನೆ. ಹಿಂದೂಸ್ತಾನ್ ಎಫ್ಶಾಮ್ ಅವರ ಮಧ್ಯ ಎಸ್ಕರ್ಕೆ ಬಹಳಷ್ಟು ಸುಂದರತೆ, ಕ್ಷೇತ್ರ ರಕ್ಷಣೆ, ಪರ್ಫೆಕ್ಟ್ ಫೀಲ್ಡಿಂಗ್ ಅನ್ನು ಸೆಟಪ್ ಮಾಡುವ ಮುಖಾಂತರವಾಗಿ ಬಲಾಢ್ಯ ಬೌಲಿಂಗ್ ದಾಳಿಯ ನೆರವನ್ನು ಕಂಡುಕೊಂಡ್ರೆ ನಿಸ್ಸಂಶಯವಾಗಿ ಹಿಂದೂಸ್ತಾನ್ ತಂಡ ಮುಂದಿನ ಹಂತವನ್ನು ಕಾಣೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. 63ರ ಬೃಹತ್ಸವವನ್ನು ಕಾಣಬೇಕಾಗಿರ್ತಕ್ಕಂಥ ವರ್ಷ ವಾರಿಯರ್ಸ್ ಚೆನ್ನೈ. ಜಾನ್ ಮೇರ್ತೆ ಎಸ್ಕಾರಿಕೆ ಪ್ರವೀಣ ಹೆಚ್ಚು ಕಮ್ಮಿ ಇಲ್ಲಿ ಫ್ಲಾಟಾಮ್ ನ ಎಸ್ಗಾರಿಕೆಯನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮವಾದ ಶೈಲಿಯ ಎಸ್ಗಾರಿಕೆಯನ್ನು ಕಾಣುವಂಥ ವಿಚಾರಕ್ಕಾಗಿ ಇಲ್ಲಿ ದಾಂಡಿಗರಿಗೆ ಬಹುತೇಕವಾಗಿ ಒತ್ತಡವನ್ನು ಏರಿಸುವ ಎಲ್ಲ ಪ್ರಯತ್ನಗಳು ಸಾಂಗವಾಗಿ ಸಾಗ್ತಾ ಇದೆ. ಅಂಕಗಳ ಭಾಗದಲ್ಲಿ ಆರಂಭಿಕ 2 ಎಸೆತ ಯಾವುದೇ ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅದರ ಮೂಲಕ ಇಲ್ಲಿ ಎಸ್ಗಾರಿಕೆ ನಿರಂತರವಾಗಿ ಸಾಗ್ತಾ ಇದೆ ಓವರ್ನ ಮುಖಾಂತರವಾಗಿ. ಆರಂಭಿಕ ಓವರ್ ಜಾನ್ ಮೇರ್ತೆ ಎಸ್ಗಾರಿಕೆ ಪ್ರವೀಣ ಸುಂದರತೆಯ ರೈಸಿಂಗ್ ಡಲ್ವರ್ ಇತರ ಮಧ್ಯೆ ಆಮ್ಸ್ಟಮ್ನ ಮುಖಾಂತರವಾಗಿ ಚೆಂಡು ಬಹಳಷ್ಟು ಪುಟಿದೇಳುವ ಪ್ರಯತ್ನಗಳು ಸಾಗ್ತಾ ಇದೆ. ಫ್ರೆಂಡ್ಸ್ ಬೆಂಗಳೂರು ತಂಡಕ್ಕೆ ಬಹುಶಃ ಇಲ್ಲಿ ಕರೆಯನ್ನು ಕೊಡ ಮಾಡ್ತಾ ಇದ್ದಾರೆ ಸಂಘಟಕರು. ದಯಮಾಡಿ ಗಮನಿಸಿ, ಟಾಸ್ಕ್ ಆಗಿ ಬರಬೇಕಾಗಿದೆ. ಅನಗ ತಂಡದ ನಾಯಕ ಸಹ ನಮ್ಮೊಟ್ಟಿಗೆ ಉಪಸ್ಥಿತಿ ಕಾಣಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಆರಂಭಿಕವಾಗಿರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು ತಂಡದ ನಾಯಕ ಶೀಘ್ರಗತಿಯಲ್ಲ ಮೊಟ್ಟಿಯಲ್ಲಿ ಉಪಸ್ಥಿತಿ ಕಾಣಬೇಕು. ಲಾಸ್ಟ್ ಕಾಲ್. ಆರಂಭಿಕ 3 ಎಸೆತ ಡಟಲ್ ಬಾಲ್ ಬೀಸುವ ಪ್ರಯತ್ನ ಇದ್ದ ಮಧ್ಯದಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ಬಹುತೇಕವಾಗಿ ತೇಲ್ತಾ ಇರ್ತಕ್ಕಂಥ ಸಂದರ್ಭ. ನಾಗೇಶ್ ಗಾಳಿಯ ವಿರುದ್ಧ ದಿಕ್ಕಿಗೆ ಬೀಸುವ ಪ್ರಯತ್ನ ಕೌಶಿ ಮುಖಾಂತರವಾಗಿ ಮಾಡುವ ಪ್ರಯತ್ನವನ್ನು ಮಾಡಿದ್ರು ಇತ್ತ ಮಧ್ಯದಲ್ಲಿ. ಬಹುಶಃ ಆ ಒಂದು ಪ್ರಯತ್ನದ ಮುಖಾಂತರವಾಗಿ ನಾಗೇಶ್
ಅಂಕಣ ಒಳಭಾಗದಲ್ಲಿ ಕ್ಯಾಚ್ಗಾಗಿ ಬಹುಶಃ ಪ್ರಯತ್ನ ಪಟ್ಟರು ಸಹ ಆ ಒಂದು ಪ್ರಯತ್ನ ಅವಿಫಲತೆಯನ್ನು ಕಾಣುವ ಮುಖಾಂತರವಾಗಿ ಆರಂಭಿಕ ಹಂತದಲ್ಲಿ ಕೌಶಿಯ ದಾಂಡು ಹೆಚ್ಚು ಕಮ್ಮಿ ಬೀಸುವ ಪ್ರಯತ್ನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಭಗವಾನ್ ಸ್ಟಿಪ್ ಬೆಳಗ್ಗೆ ಇತರ ಮಧ್ಯೆ ಬೀಸುವಂತ ಸರಿಯಾದ ಪರ್ಫೆಕ್ಟ್ ಶಾಟ್ಗಳು ಇತರ ಮಧ್ಯೆ ಸಾಕ್ತಾರೆ. ಆ ಮುಖಾಂತರವಾಗಿ ಒಂದರ ಮುಖಾಂತರವಾಗಿ ಇಲ್ಲಿ ಸ್ಟ್ರೈಕ್ ರೊಟೇಷನ್ಗಾಗಿ ಈ ಬಾರಿ ಮುತ್ತು ಬರುವ ಪ್ರಯತ್ನ ಸಾಕ್ತಾ ಇದೆ. ಒಂದೆಡೆಯಲ್ಲಿ ಮುತ್ತು ಪರ್ಫೆಕ್ಟ್ ಕಂಡೀಷನ್ ಕಂಡ್ಕೊಂಡ್ರೆ ನಿಸ್ಸಂಶಯವಾಗಿ ಚೆಂಡುಗಳು ಮೈದಾನದ ಎಲ್ಲ ಮೂಲೆಗಳಿಗೆ ಪರಿಚಯ ಕಾಣುವಂಥ ಬಲಾತ್ಸಯ ಆಟಗಾರ ಮುತ್ತು ಸ್ಟ್ರೈಕರ್ ಒಂದೆಡೆಯಲ್ಲಿ ಇದ್ರೆ ಆರಂಭಿಕ ಓವರ್ನ ಚಾಲ್ತಿಯಲ್ಲಿ ಸಾಕ್ತಾ ಇದೆ 63ರ ಚೇಸಿಂಗ್ ಆಗಿ. ಹಾಗೇನೆ ಹುಳಿ ಮಾವಿನ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ರಾಮಕೃಷ್ಣಪ್ಪ ಅವರು ಕೂಡ ನಮ್ಮೊಟ್ಟಿಗೆ ಉಪಸ್ಥಿತಿ ಕಂಡಿದ್ದಾರೆ. ರಿವರ್ಸ್ ಸ್ವೀಪ್ ಆಕರ್ಷಕವಾಗಿದ್ದ ಸುಂದರತೆ ಹೊಡೆತ ಕವರ್ ಪಾಯಿಂಟ್ ಶೆಳೆಗೆ ಆ ಒಂದು ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಕೂಡ ಬಹಳಷ್ಟು ಗಟ್ಟುಮುಟ್ಟಾಗಿ ಸಾಕ್ತಾ ಇದೆ. ಆ ಪ್ರಯತ್ನದ ಮುಖಾಂತರವಾಗಿ ಆಲ್ಔಟ್ಗಳ ಸೇರ್ಪಡೆ ಕಂಡ ಬಳಿಕ ತಂಡದ ಒಟ್ಟಾರೆ ಗಳಿಕೆ 5 ಸಾಕ್ತಾ ಇದೆ. ಫ್ರೆಂಡ್ಸ್ ಬೆಂಗಳೂರು ದಯಮಾಡಿ ಇಲ್ಲಿ ಸಂಘಟಕರು ಸಾಕಷ್ಟು ರೀತಿಯಲ್ಲಿ ಮೊಟ್ಟಿಗೆ ಇಲ್ಲಿ ಕರೆಯನ್ನು ಕೂಡ ಮಾಡ್ತಾರೆ. ದಯಮಾಡಿ ನಮ್ಮ ಮಟ್ಟಕ್ಕೆ ಸಹಕರಿಸಿ. ಅನಗ ನಾಯಕ ಆ ಜೊತೆಗಾಗಿ ಫ್ರೆಂಡ್ಸ್ ನಾಯಕ ಟಾಸ್ಕ್ಗಾಗಿ ಬರಬೇಕೆಂಬ ಸೂಚನೆ ಕೂಡ ಮಾಡ್ತಾ ಇದ್ದಾವೆ. ಈ ರೀತಿಯ ವರ್ತನೆಗೆ ಆಸ್ಪದವನ್ನು ಮಾಡಿಕೊಡ್ಬೇಡಿ. ಶೀಘ್ರಗತಿಯಲ್ಲಿ ಮೊಟ್ಟಿಗೆ ಉಪಸ್ಥಿತಿಯನ್ನು ಕಂಡು ಟಾಸ್ಕ್ಗಾಗಿ ತಮ್ಮ ನಾಯಕನ ಕರೆ ಕಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಆರಂಭಿಕ ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟಾರೆ ಗಳಿಕೆ ಇಲ್ಲಿ 5 ರನ್ಗಳು. 48 ಎಸೆತಗಳ ಮುಂದೆ 63ರ ಚೇಸಿಂಗ್ ಮಾಡುವ ಬೃಹತ್ ಸವಾಲನ್ನ ಕಾಣಬೇಕಾಗಿದೆ ವರ್ಷ ವಾರಿಯರ್ಸ್ ಚೆನ್ನೈ. ಆರಂಭಿಕ ಹಂತದಲ್ಲಿ ಈತ ಮಧ್ಯೆ ಮುತ್ತು ತನ್ನ ಶ್ರೇಷ್ಠ ಮನ ದಾಂಡಿಗವನ್ನು ಬೀಸುವ ಪ್ರಯತ್ನಕ್ಕಾಗಿ ಸಾಕ್ತಾ ಇದೆ. ಆರಂಭಿಕ ಹಂತದಲ್ಲಿ ಬಿಜೆಪಿಯ ಯುವ ಮುಖಂಡರಾಗಿರ್ತಕ್ಕಂಥ ನಮ್ಮ ಹುಳಿ ಮಾವಿನ ರಾಮಕೃಷ್ಣಪ್ಪರವರು ಹಾಗೆಯೇ ಮತ್ತೋರ್ವ ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ತಿಪ್ಪಯ್ಯರವರು ಕೂಡ ನಮ್ಮ ಈ ಒಂದು ಮುಖ್ಯ ವೇದಿಕೆಯನ್ನು ಅಲಂಕರಿಸಿ ಪಂದ್ಯದ ವೀಕ್ಷಣೆಯನ್ನು ಕಂಡುಕೊಳ್ತಾರೆ. ಅವರು ಕೂಡ ನಮ್ಮೆಲ್ಲ ಆತ್ಮೀಯ ಕ್ರೀಡಾಭಿಮಾನಿಗಳ ಮುಖಾಂತರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರಬಯಸ್ತಾ ಇದ್ದಾವೆ. ಹಾಗೇನೆ ನಮ್ಮ ಈ ಒಂದು ಪಂದ್ಯಾಕೂಟಕ್ಕಾಗಿ ಸಾಕಷ್ಟು ರೀತಿಯಲ್ಲಿ ಸಹಕಾರವನ್ನು ಕೂಡ ಮಾಡಿದಂಥ ನಮ್ಮ ರವಿ ಅಣ್ಣನವರು, ಮಾಜಿ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು, ಹಾಗೆಯೇ ನಗರ ಯೋಜನೆ ಮತ್ತು ಅಭಿವೃದ್ಧಿಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ನಮ್ಮ ರವಿ ಅಣ್ಣನವರ ಶ್ರೇಷ್ಠ ಮಟ್ಟದ ಸಹಕಾರದ ಮಟ್ಟಿಗೆ ಪಂದ್ಯಾಕೂಟಗಳು ಸಾಗಿ ಹೋಗ್ತಾ ಇದೆ. ಶಾಣದಿಂದ ಎಸ್ಕಾರಿಕೆ ಕೌಶಿ ಮುಖಾಂತರವಾಗಿ ಬಹುಶಃ ಸುಂದರತೆಯ ಹೊಡೆತವನ್ನು ಕಂಡಿದ್ರು. ಕ್ಷೇತ್ರ ರಕ್ಷಣೆ ವೈಫಲ್ಯತೆಯನ್ನು ಕಾಣುವ ಮುಖಾಂತರವಾಗಿ ನಾಗೇಶ್ ಸಿಂಗ್ ಮಾಜಿ ಜೈ ಕರ್ನಾಟಕದ ಆಟಗಾರ. ಈ ಆಟಗಾರ ಅಂಕ ಒಳಭಾಗದಲ್ಲಿ ಈಗಾಗಲೇ ಹಿಂದೂಸ್ತಾನ್ ತಂಡದ ಪರವಾಗಿ ಆಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶಾರ್ಟ್ ಮಿಡ್ ವಿಕೆಟ್ನಲ್ಲಿ ಕ್ಷೇತ್ರ ರಕ್ಷಣೆ ದುರ್ಬಲತೆಯನ್ನು ಕಂಡುಕೊಳ್ತಾ ಇದ್ದ ಮುಖಾಂತರವಾಗಿ ಆ ಪ್ರಯತ್ನದ ಮುಖಾಂತರವಾಗಿ ಇಲ್ಲಿ ಆರಂಭಿಕ ಬೌಂಡ್ರಿ ಕೌಶಿ ಮುಖಾಂತರವಾಗಿ ವರ್ಷ ವಾರಿಯರ್ಸ್ ಮುಖಾಂತರವಾಗಿ ಸಾಕ್ತಾ ಇದೆ. 9 ರನ್ಗೆ ಸಾಕ್ತಾ ಇದೆ ತಂಡದ ಬೀಸೋ ಪ್ರಯತ್ನ ಇದ್ದ ಮಧ್ಯ ಇಲ್ಲಿ ಬಹುಶಃ 1 ಪಿಚ್ ಬೌನ್ಸ್ ಬೌಂಡ್ರಿ. ಜಾನ್ ಮೇ ಅರಿತ ದಾಂಡಿಗತನ ಬ್ಯಾಟಿಂಗ್ ನ ಅವಧಿ ಬಹುತೇಕವಾಗಿರ್ತಕ್ಕಂಥ 6 ಬಟ್ಟವನ್ನು ಕಾಣ್ತಾ ಇದೆ ಇತರ ಮಧ್ಯ ಇಲ್ಲಿ ಕೌಶಿಯ ಮುಖಾಂತರವಾಗಿ. ಆರಂಭಿಕ ಹಂತದಲ್ಲಿ ನಾಗೇಶ್ ಸಿಂಗ್ ಕ್ಷೇತ್ರ ರಕ್ಷಣೆಯಲ್ಲಿ ಬಹುಶಃ ಎಡವಟ್ಟನ್ನು ಕಾಣ್ತಾ ಇದ್ದಾರೆ. ಎಡವಟ್ಟಿನ ಮುಖಾಂತರವಾಗಿ ವರ್ಷ ವಾರಿಯರ್ಸ್ ಬಹಳಷ್ಟು ಎತ್ತರದ ಆಚವನ ಅಂಕಣವಾಗಲಿ ಚೇಸಿಂಗ್ ಮಾಡುವ ವಿಚಾರಕ್ಕಾಗಿ ಸಾಕ್ತಾ ಇದೆ ಇತರ ಮಧ್ಯ ಇಲ್ಲಿ ಬಹಳಷ್ಟು ಸುಂದರತೆ ಆಚ. ಆರಂಭಿಕ ಓವರ್ನಲ್ಲಿ 5 ರನ್ಗಳು. ಅದಾದ ಬಳಿಕ 2 ಎಸೆತಗಳ ಮುಂದೆ 2 ಬೌಂಡ್ರಿಗಳ ಸೇರ್ಪಡೆ ಕಂಡುಕೊಳ್ತಾ ಇದೆ ಇತರ ಮಧ್ಯ ಇಲ್ಲಿ. ಮುಂದಿನ ಪಂದ್ಯಕ್ಕಾಗಿ ಟಾಸ್ ಈಗಾಗಲೇ ಸಾಗಿ ಹೋಗಿದೆ. ಫ್ರೆಂಡ್ಸ್ ಬೆಂಗಳೂರು ಟಾಸ್ ಅನ್ನು ಗೆಲ್ಲುವ ಮುಖಾಂತರವಾಗಿ ಫೀಲ್ಡಿಂಗ್ ಅನ್ನು ಆಯ್ದುಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಬೀಸುವ ಪ್ರಯತ್ನ ಬೇಕು ಬೇಡ ಎಂಬ ಗೊಂದಲಗಳು ಇತರ ಮಧ್ಯದಲ್ಲಿ ಅಂಕಣ ಭಾಗದಲ್ಲಿ ಕೂಟಗಳ ನಡುವೆ ಹೊಂದಾಣಿಕೆ ಹೊಡೆದ ವ್ಯವಸ್ಥೆ ಬಹಳಷ್ಟು ಸುಂದರವಾಗಿ ಮೂಡಿ ಬರ್ತಾ ಇದೆ. ಮುಖಾಂತರವಾಗಿ ಒಟ್ಟಾರೆ 3 ಎಸೆತಗಳ ಮುಂದೆ 9 ರನ್ಗಳು. 14ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 9 ಎಸೆತಗಳ ಮುಂದೆ 14 ರನ್ಗಳ ಸೇರ್ಪಡೆ ಕಂಡುಕೊಳ್ತಾ ಇದೆ ಚೇಸಿಂಗ್ ಮಾಡುವ ವಿಚಾರಕ್ಕಾಗಿ ವರ್ಷ ವಾರಿಯರ್ಸ್. ಬೀಸುವ ಪ್ರಯತ್ನ
ಬಹುಶಃ ಗಾಳಿಯ ಬಹುತೇಕವಾಗಿರ್ತಕ್ಕಂಥ ಒತ್ತಡವನ್ನು ಆರಿಸ್ಕೊಂಡು ಬೀಸುವ ಪ್ರಯತ್ನವನ್ನು ಮಾಡಿದಂಥ ಮುತ್ತು ಬಂದಷ್ಟು ವೇಗದಲ್ಲಿ ಬಹಳಷ್ಟು ಬೀಸುವ ಪ್ರಕ್ರಿಯೆ ಸಾಂಗವಾಗಿ ಸಾಗ್ತಾ ಇದೆ ತನ್ನ ಮಧ್ಯ ಇಲ್ಲಿ. ಸುಂದರ ಆಚ ಒಂದರ ಬದಲಾಗಿ ಅವಳಿ ಓಟ್ಗಳು ಸೇರ್ಪಡೆ ಕಂಡುಕೊಳ್ತಾ ಇದೆ ತನ್ನ ಮಧ್ಯ ಇಲ್ಲಿ. 11 ಓಟ್ಸ್ಗಳು ಓವರ್ ಮುನ್ನಡೆಯನ್ನು ಕಾಣ್ತಾ ಇದೆ. ಇನ್ನು ಕೂಡ 4 ಎಸೆತಗಳ ಮುಂದೆ 11 ಓಟ್ಸ್ಗಳು. ತಂಡದ ಒಟ್ಟಾರೆ ಗಳಿಕೆಯಲ್ಲಿ 16 ಓಟ್ಸ್ಗಳು, 16 runs running in second over. ರಿವರ್ಸ್ ಸ್ವೀಪ್ ಬಹುಶಃ ಬೇಕು ಬೇಡ ಎಂಬ ಸೂಚನೆಗಳು. ಡೈರೆಕ್ಟ್ ಹಿಟ್ ಮಿಸ್ ಆಗ್ತಾ ಇದೆ. ಬಹುಶಃ ಡೈರೆಕ್ಟ್ ಹಿಟ್ ಆಗಿದೆ. ಇಷ್ಟೊತ್ತಿಗೆ ಕೌಶಿ ಪೆವಿಲಿಯನ್ ಕಡೆಗೆ ಭಾರವಾದ ಹೆಜ್ಜೆಯಲ್ಲಿ ಹಾಕಬೇಕಾಗಿತ್ತು. ಆದುಸ್ತಾ ಇದೆ. ಆರಂಭಿಕ ಹಂತದಲ್ಲಿ ಕ್ಯಾಚ್ ಅನ್ನೆಲ್ಲ ಚೆಲ್ಲಿದ್ರು. ಅದಾದ ಬಳಿಕ ರನ್ಸ್ ಮುಖಾಂತರವಾಗಿ ಮತ್ತೊಂದು ಜೀವದಾನ ಸಾಕ್ತಾ ಇದೆ. ಈ ರೀತಿಯ ಹೊಡಬಡಿಯ ದಾಂಡಗಿರಿ ಜೀವದಾನ ಕೊಟ್ಟರೆ ಈ ರೀತಿಯಾಗಿರ್ತಕ್ಕಂಥ ಪ್ರಬಲವಾಗಿರ್ತಕ್ಕಂಥ ಹೊಡೆತಗಳ ಮುನ್ನಡೆಯಲ್ಲಿ ಕಾಣುತ್ತೆ. ಹಿಂದೂಸ್ತಾನ್ ತಂಡ ಅಂಕಣ ಒಳಭಾಗದಲ್ಲಿ ಬಹುಶಃ ಒತ್ತಡವನ್ನು ಕಾಣುವ ಪರಿಸ್ಥಿತಿಯ ಮಟ್ಟಿಗೆ ಸಾಕ್ತಾ ಇದೆ. 2 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಗಳಿಕೆಯಲ್ಲಿ 20 ಓಟ್ಸ್ಗಳು. ಆಫ್ಟರ್ ಕಂಪ್ಲೀಷನ್ ಆಫ್ 2 overs ದ ಸ್ಕೋರ್ ಮೂವ್ಸ್ ಆನ್ 20. 20 ಓಟ್ಸ್ಗಳು. 63ರ ಚೇಸಿಂಗ್ ಪ್ರಕ್ರಿಯೆ ಬಹಳಷ್ಟು ಅಮೋಘವಾಗಿ ಸಾಕ್ತಾ ಇದೆ ಇತರ ಮಧ್ಯ ಇಲ್ಲಿ. 20 ಆಫ್ಟರ್ ಕಂಪ್ಲೀಷನ್ ಆಫ್ 2 overs ದ ಸ್ಕೋರ್ ಮೂವ್ಸ್ ಆನ್ 20. ಯಾವುದೇ ವಿಕೆಟ್ಗಳ ಆಘಾತವನ್ನು ಕಂಡೆ ತಂಡ ಅಂಕಣ ಭಾಗದಲ್ಲಿ ಶ್ರೇಷ್ಠವಾದ ಆಟವನ್ನು ಆಡ್ತಾ ಇದೆ. ದೋಸ್ತಿ ಟ್ರೋಫಿ 2014ರ ಜಯಕಳಗದ ಪಂದ್ಯದ ವಿರುದ್ಧವಾಗಿ ಫ್ರೆಂಡ್ಸ್ ಬೆಂಗಳೂರು ವಿರುದ್ಧವಾಗಿ ಚೆನ್ನೈನ ಇದೇ ತಂಡ ಹೆಚ್ಚು ಕಮ್ಮಿ ಶ್ರೇಷ್ಠ ಮಟ್ಟದ ಆಟವನ್ನು ಆಡುವ ಮುಖಾಂತರವಾಗಿ ಆರಂಭಿಕ ಹಂತದಲ್ಲೇ ಪ್ರಶಸ್ತಿಯ ಹೆಚ್ಚಿನ ತಂಡವಾಗಿರ್ತಕ್ಕಂಥ ಆ ಒಂದು ಹಂತದಲ್ಲಿ ಫ್ರೆಂಡ್ಸ್ ಬೆಂಗಳೂರು ತಂಡವನ್ನು ಮಣಿಸಿತ್ತು ಇದೇ ವರ್ಷ ವಾರಿಯರ್ಸ್. ಈಗಲೂ ಸಹ ಅದೇ ತೆರನಾದ ಆಟ ಹಿಂದೂಸ್ತಾನ್ ವಿರುದ್ಧವಾಗಿ ಬೃಹತ್ ಸವಾಲು ಕಾಣುವಂಥ ವಿಚಾರಕ್ಕಾಗಿ ಇಲ್ಲಿ ಬಹಳಷ್ಟು ಎತ್ತರದ ಆಟವನ್ನು ಆಡ್ತಾರೆ. ಕೌಶಿ ಮುಖಾಂತರ ಮುತ್ತು ಜೊತೆ ಆಟದ ಮುಖಾಂತರವಾಗಿ 2 ಓವರ್ಗಳ ಮುಕ್ತಾಯಕ್ಕೆ 20 ಓಟ್ಸ್ಗಳು. ಓವರ್ಗೆ ಸರಾಸರಿ 10 ರನ್ಗಳ ರನ್ ದಾಳಿಯನ್ನು ಕಾಯ್ದುಕೊಳ್ತಾ ಇದೆ. ರನ್ ರೇಟ್ ಹೆಚ್ಚು ಕಮ್ಮಿ 10ರೊಳಗೆ ಸಾಕ್ತಾ ಇದೆ. 20 ಓಟ್ಸ್ಗಳು. ಗಿರೀಶ ಎಸ್ಗಾರಿಕೆ ಭಾಗದಲ್ಲಿ ಬಹುಶಃ ಕೆಳಮಟ್ಟದ ಚೆಂಡಿಗೆ ಬಹುತೇಕವಾಗಿ ತಿರುಗುವ ಪ್ರಯತ್ನಕ್ಕೆ ಸಾಕಷ್ಟು ವಿಚಾರವನ್ನು ಮಾಡ್ತಾ ಇದ್ದಾರೆ ಇತರ ಮಧ್ಯ ಇಲ್ಲಿ. ಆ ಒಂದು ಹಂತದಲ್ಲಿ ಯಾವುದೇ ರೀತಿಯ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಚುಕ್ಕಿ ಎಸೆತ ಡಾಕ್ಟರ್ ಜಾಲ್ವಾರಿ ಅಂಕಿಅಂಶ ಪಟ್ಟಿಗೆ ಸಾಕ್ತಾ. ಜಾನ್ ಮೇರ್ದ ಎಸ್ಗಾರಿಕೆ ಲೆಗ್ ಸ್ಟಂಪ್ ಅನ್ನ ಬಹುಶಃ ಬಿಟ್ಟಾಡುವ ಪ್ರಯತ್ನವನ್ನು ಮಾಡಿದ್ರು ಇತರ ಮಧ್ಯ ಇಲ್ಲಿ. ಆ ಸ್ಟಂಪನ್ನು ಎಗರಿಸುವ ಮುಖಾಂತರವಾಗಿ ಆರಂಭಿಕ ಹಂತದ ಆಘಾತವನ್ನು ಕಂಡುಕೊಳ್ತಾ ಇದೆ. 3ನೇ ಓವರ್ನ ಚಾಲ್ತಿಯಲ್ಲಿ ಗಿರೀಶ ಎಸ್ಗಾರಿಕೆ ಮುಖಾಂತರವಾಗಿ ಆ ಪ್ರಯತ್ನದ ಮುಖಾಂತರವಾಗಿ ಇಲ್ಲಿ ಹೊಡಬಡಿಯ ಬಹುತೇಕ ಶ್ರೇಷ್ಠ ಮಟ್ಟದ ಆಟವನ್ನು ಆಡ್ತಕ್ಕಂಥ ಕೌಶಿ ನಿರ್ಗಮನವನ್ನು ಕಾಣ್ತಾ ಇದ್ದಾನೆ. ಮುಂದಿನ ಪಂದ್ಯಾಟ ಬಹುಶಃ ಶ್ರೇಷ್ಠ ಮಟ್ಟದ ಸವಾಲನ್ನು ಕಾಣುವಂಥ ವಿಚಾರಕ್ಕಾಗಿ ಅನಗ ಸಿಸಿಯ ವಿರುದ್ಧ ಸವಾಲನ್ನು ಕಾಣ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು. ಬಹುಶಃ ಕಳೆದ ಋತುವಿನಲ್ಲಿ ಬಹುತೇಕ ಶ್ರೇಷ್ಠ ಮಟ್ಟದ ಆಟವನ್ನು ಆಡುವ ಮುಖಾಂತರವಾಗಿ ಪ್ರಶಸ್ತಿಗಳನ್ನು ಬಹುತೇಕವಾಗಿ ಬಾಚಿಕೊಂಡಿದ್ದಾರೆ ಫ್ರೆಂಡ್ಸ್ ಬೆಂಗಳೂರು. ಇಲ್ಲಿ ಹುಳಿ ಮಾವಿನ ಇಸ್ಲಾಮಿಯಾ ಮೈದಾನದಲ್ಲಿ ತನ್ನ ಆರಂಭಿಕವಾಗಿ ಪರೀಕ್ಷೆಯನ್ನು ಒಳಪಡ್ತಾ ಇದೆ. ಆರಂಭಿಕ ವರ್ಷದ ವಿಜೇತ ತಂಡ ಫ್ರೆಂಡ್ಸ್ ಬೆಂಗಳೂರು. ಅರುಣ ಸ್ಟ್ರೈಕ್ ಆಗಿ ಕೌಶಿಯ ಮುಖಾಂತರವಾಗಿ ಚೆಂಡಿಗೆ ಬಹುಶಃ ಲೆಫ್ಟ್ ಆರ್ಮ್ ಆವಾರ್ದ ಎಸ್ಗಾರಿಕೆ ಕಾಣುವಂಥ ಪ್ರಯತ್ನ ಮಾಡಿಗಿರಿ. 3 ಎಸೆತಗಳ ಮುಂದೆ ಇತರ ಮಧ್ಯದಲ್ಲಿ ಬಹಳಷ್ಟು ಚಾಕಚಕ್ಯದ ಎಸ್ಗಾರಿಕೆ ಬಹಳಷ್ಟು ಉತ್ತಮವಾಗಿ ಮೂಡಿ ಬರ್ತಾ ಇದೆ. ಉತ್ತಮ ಅಂತರ ನಿಲುವಿನ ಎಸ್ಗಾರಿಕೆ ನೇರ ದಿಟ್ಟ ನಿರಂತರವಾಗಿರ್ತಕ್ಕಂಥ ಸುಂದರ ಎಸೆಗಳು ಮೂಡಿ ಬರ್ತಾ ಇದೆ ಇತರ ಮಧ್ಯದಲ್ಲಿ.
ಬಹುಶಃ ಗಿರಿಯ ಸುಂದರತೆ ಓವರ್ ಇಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ. ನಿನ್ನೆಯ ದಿನದಿಂದ ಇಂದಿನ ಅಂತಿಮ ದಿನದ ಪಂದ್ಯಾಟಕ್ಕೆ ಮುನ್ನಡೆಯನ್ನು ಕಾಣುವಂಥ ವಿಚಾರಕ್ಕಾಗಿ ಆರಂಭಿಕವಾಗಿರ್ತಕ್ಕಂಥ ಮೇಡಿನ್ ವಿಕೆಟ್ನ ಪರಿಸ್ಥಿತಿಯ ಮಟ್ಟಿಗೆ ಗಿರೀಶ ಮೊಟ್ಟ ಮೊದಲ ಬಾರಿ ಈ ಒಂದು ಪಂದ್ಯಾಟದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಓವರ್ನ ಮಾಡಿದ್ದು ಗಿರಿಯ ದಾಳಿಯ ಮುಖಾಂತರವಾಗಿ. ಬಹುಶಃ ಸುಂದರತೆ ಓವರ್ ಇಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ. ಯಾವುದೇ ರನ್ಗಳಿಗೆ ಅವಕಾಶವನ್ನು ಕೊಡ ಮಾಡದೆ ಇಲ್ಲಿ ಬಹುಶಃ ವಿಕೆಟ್ನ ಯಶಸ್ಸನ್ನು ಕಂಡಿರ್ತಕ್ಕಂಥ ಗಿರಿ ಓವರ್ ಇಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ. 2 ಓವರ್ಗಳ ಮುಕ್ತಾಯದ ಬಳಿಕ ಬಹುಶಃ 20 ಓವರ್ಗಳನ್ನು ಕಲೆ ಹಾಕಿರ್ತಕ್ಕಂಥ ವರ್ಷ ವಾರಿಯರ್ಸ್ ಇಲ್ಲಿ ಮತ್ತೊಂದೆಡೆ 3 ಓವರ್ಗಳ ಮುಕ್ತಾಯದ ಬಳಿಕ ಕೂಡ ಅದೇ ಮೊತ್ತಕ್ಕೆ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಆಫ್ಟರ್ ಕಂಪ್ಲೀಷನ್ ಆಫ್ 3 overs ದ ಸ್ಕೋರ್ ಮೂವ್ಸ್ ಆನ್ 20 runs. ಓವರ್ಗಳು 43ರ ಅವಕಾಶ ಇನ್ನೂ ಬಾಕಿ ಇದೆ 30 ಎಸೆತಗಳ ಮುಂದೆ. ಮುತ್ತು ಗೂಟಗಳನ್ನು ಬಹುತೇಕವಾಗಿ ಆವರಿಸಿಕೊಂಡು ರಿವರ್ಸ್ ಸ್ವೀಪ್ನ ಮುಖಾಂತರವಾಗಿ ಗಾಳಿಯ ಒತ್ತಡ ಸಹಕರಿಸುವ ಮಟ್ಟಿಗೆ ಬೀಸುವ ಪ್ರಯತ್ನ ಸಾಗ್ತಾ ಇದೆ. ಬಹುಶಃ ಇದರ ಮಧ್ಯೆಯಲ್ಲಿ ಸಂಪರ್ಕ ಸರಿಯಾದ ವ್ಯವಸ್ಥೆಗೆ ಸಾಗ್ತಾ ಇಲ್ಲ. ಆ ಮುಖಾಂತರವಾಗಿ ಲ್ಯಾಟೆಡ್ ಬಾಲ್ ಅಂಕಿಅಂಶ ಪಟ್ಟಿಗೆ ಸೇರ್ಪಡೆ ಕಂಡುಕೊಳ್ತಾ ರನ್ಗಳಿಗೆ ಅವಕಾಶವನ್ನು ಕೂಡ ಮಾಡ್ತಿಲ್ಲ. ಬೀಸುವ ಪ್ರಯತ್ನ ಮುತ್ತು ಬಹುಶಃ ಸೀಮಾ ರೇಖೆಯ ಹೊರ ಭಾಗದ ಅಂಚಿಗೆ ಆರಾಟ್ಗಳು ಸಿಕ್ಸ. ಚೆಂಡಿಗೆ ಭರಪೂರವಾಗಿರ್ತಕ್ಕಂಥ ಭರ್ಜರಿ ಆಗಿರ್ತಕ್ಕಂಥ ಹೊಡೆತವನ್ನು ಕೂಡ ಮಾಡುವ ಪ್ರಯತ್ನ ಮಾಡಿದ ಮುತ್ತು ಆರಂಭಿಕ ಹಂತದಲ್ಲಿ ಹೇಳ್ತಾ ಇದೆ. ಮುತ್ತುಗೆ ಈ ರೀತಿಯಾಗಿರ್ತಕ್ಕಂಥ ಅವಕಾಶಗಳನ್ನು ಮಾಡಿಕೊಟ್ರೆ ಹಿಂದೂಸ್ತಾನ್ ತಂಡ ಹೆಚ್ಚು ಕಮ್ಮಿ ಇಲ್ಲಿ ತಲೆ ಕೆಳಗಾಗುವ ಎಲ್ಲ ವ್ಯವಸ್ಥೆಗಳು ಕೂಡ ದಟ್ಟವಾಗಿದೆ. ತಂಡದ ಒಟ್ಟಾಗಳಿಕೆ 26 ಓವರ್ಗಳು. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ಈಗಾಗಲೇ ಬಹುಶಃ ಬೀಸುವ ಪ್ರಯತ್ನವನ್ನು ಕಂಡುಕೊಂಡಿರ್ತಕ್ಕಂಥ ಮುತ್ತು ತದನಂತರ ಎಸೆತವನ್ನು ಬೀಸುವ ಹಂತದಲ್ಲಿ ಬಹುಶಃ ಸರಿಯಾದ ವಿಚಾರದ ಹೊಡೆದ ಪರ್ಫೆಕ್ಟ್ ಶಾಟ್ಗೆ ಕೈ ಕೊಡ್ತಾ ಇದೆ. ಕ್ಲೀನ್ ಬಾಲ್ ಆಗುವ ಮುಖಾಂತರವಾಗಿ ಚೆನ್ನೈನ ವರ್ಷ ವಾರಿಯರ್ಸ್ ಮತ್ತೊಂದು ಹುದ್ದರಿಯ ಆಘಾತವನ್ನು ಕಂಡುಕೊಳ್ತಾ ಇದೆ. ಮುತ್ತು ಹೊಡಬಡಿಯ ಬಲಾಟ್ ಶಾಟ್ಗಾರ ನಿರ್ಗಮನ ಕಂಡುಕೊಳ್ತಾ ಇದ್ದಾರೆ. ತಂಡದ ಒಟ್ಟಾಗಳಿಗೆ 26ಕ್ಕೆ ಏರಿಕೆ ಕಾಣ್ತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಪ್ರಸನ್ನ ಗಾರಿಕೆ ಕಾಣುವಂಥ ವಿಚಾರಕ್ಕಾಗಿ ನಾಲ್ಕನೇ ಓವರ್ ಪಂದ್ಯಾಟ ಸಾಗ್ತಾ ಇದೆ. ಇದರ ಮಧ್ಯ ಇಲ್ಲಿ ಆರಂಭಿಕವಾಗಿದ್ದ 2 ಎಸೆತ ಕೊಂಚ ಮಟ್ಟಿಗೆ ಚಕಮಕಿ ಆಟವನ್ನು ಆಡುವ ಪ್ರಯತ್ನ. ಕೌಶಿ ಮುತ್ತು ನಿರ್ಗಮದ ಬಳಿಕ ಕಾರ್ತಿ ಅಂಕಣವಾಗಿದ್ದ ಸ್ಟ್ರೈಕ್ಗಳು ಕಂಡುಕೊಳ್ತಾ ಇದೆ. ಇದರ ಮಧ್ಯೆಯಲ್ಲಿ 26 ಓವರ್ಗಳು. 4ನೇ ಓವರ್ನ ಚಾಲ್ತಿಯಲ್ಲಿದೆ. ಗೆಲುವಿಗಾಗಿ 63 ಓವರ್ಗಳ ಅವಕಾಶವನ್ನು ಕಾಣಬೇಕಾಗಿರ್ತಕ್ಕಂಥ ಚೆನ್ನೈ ವಾರಿಯರ್. ಜಾನ್ ಮೇರ್ದೇಸ್ಗಾರಿಗೆ ಪ್ರಸ್ಥಾನ. ಈ ಬಾರಿ ಆರಂಭಿಕವಾಗಿರ್ತಕ್ಕಂಥ ತನ್ನ ಚೆಂಡೇಸ್ಗಾರಿಕೆ ಮುಖಾಂತರವಾಗಿ ಬಹಳಷ್ಟು ಓಟಗಳನ್ನು ಬಿಟ್ಕೊಟ್ಟಿದ್ರು. ಆ ತರುವಾಯ ಇಲ್ಲಿ 4ನೇ ಓವರ್ನ ಚಾಲ್ತಿಯಲ್ಲಿ ಬಹುಶಃ ಎಸೆತಗಳಿಗೆ ಬಹುತೇಕವಾಗಿ ತಿರುವನ್ನು ಕೊಡು ಮಾಡುವಂಥ ಮುಖಾಂತರವಾಗಿ ಓಟಗಳಿಗೆ ಬಹುತೇಕವಾಗಿ ಇಲ್ಲಿ ಕಡಿವಾಣವನ್ನು ಹಾಕುವ ಪ್ರಯತ್ನ ಸಾಗ್ತಾ ಇದೆ. ಮುಖಾಂತರವಾಗಿ 4 ಎಸೆತಗಳು ಪೂರೈಕೆಯನ್ನು ಕಂಡಿದೆ. 6 ಓವರ್ಗಳು ಬಂದಿದೆ ಒಂದು 6 ಮುಖಾಂತರವಾಗಿ. ರಿವರ್ಸ್ ಸ್ವೀಪ್ ಕೂಡ ಕೈ ಕೊಡ್ತಾ ಇದೆ. ಇದರ ಮಧ್ಯೆ ಇಲ್ಲಿ ಆ ಹಂತದ ಬಳಿಕ ಇಲ್ಲಿ ಓವರ್ನ ಮುಕ್ತಾಯವನ್ನು ಕಾಣ್ತಾ ಇದೆ.
ಗೆಲುವಿಗಾಗಿ 63ರ ಅವಕಾಶವನ್ನು ಕಾಣಬೇಕಾಗಿರ್ತಕ್ಕಂಥ ವರ್ಷ ವಾರಿಯರ್ಸ್ ಇಲ್ಲಿ 26 ಓಟಗಳನ್ನು ಗಳಿಸ್ತಾ ಇದೆ. 2 ವಿಕೆಟ್ಗಳ ಆಘಾತವನ್ನು ಕಂಡ ಬಳಿಕ ಆಫ್ಟರ್ ಕಂಪ್ಲೀಷನ್ ಆಫ್ 4 overs ಸ್ಕೋರ್ ಮೂವ್ಸ್ ಆನ್ 26. 26 ಓಟ್ಸ್ಗಳು. ಓಟ್ಸ್ಗಳು. ಗಿರಿ ಎಸದ ಗಾಲಿಕೆಗಾಗಿ ಇದರ ಮಧ್ಯ ಇಲ್ಲಿ ಆರಂಭಿಕ ಹಂತದಲ್ಲಿ ಬಹುಶಃ ಸೀಮಾರೇಖೆ ಹೊರಭಾಗದ ಚಿಗಾರಾಟ್ಸ್ಗಳು. ವರ್ಷ ವಾರಿಯರ್ಸ್ನ ಬಹುತೇಕವಾಗಿ ಮಿಂಚಿನ ಸಂಚಲನ ಅಂಕೋಣ ಭಾಗದಲ್ಲಿ ಮೂಡುವ ಪ್ರಯತ್ನಗಳು ಎಲ್ಲ ರೀತಿಯಲ್ಲಿ ಸಾಗ್ತಾ ಇದೆ. ಆರಂಭಿಕ ಹಂತದಲ್ಲಿ ಮುತ್ತು ಬಹಳಷ್ಟು ಸೌಂದರ್ಯದ ಹೊಡೆದವನ್ನು ಕಂಡಿದ್ರು ಆ ರೋಡ್ಸ್ಗಳಾಗುವ ಮುಖಾಂತರವಾಗಿ. ಅದಾದ ಬಳಿಕ ಇಲ್ಲಿ ಅರುಣ್ ಬಂದಷ್ಟೇ ವೇಗದಲ್ಲಿ ಗಿರೀಶ್ ಆರಂಭಿಕವಾಗಿರ್ತಕ್ಕಂಥ ಎಸ್ಗಾರಿಕೆ ಮೇಲಿನವರಾಗಿ ಪರಿವರ್ತನೆಗೊಂಡಿತ್ತು. ಅದಾದ ಬಳಿಕ ಇಲ್ಲಿ ಸೌಂದರ್ಯತೆ ರಿವಾ ಸ್ವೀಪ್ ಮಾಡುವ ಮುಖಾಂತರವಾಗಿ ಆ ರೋಡ್ಸ್ಗಳು 31ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 5ನೇ ಓವರ್ನ ಚಾಲ್ತಿಯಲ್ಲಿ ವರ್ಷ ವಾರಿಯರ್ಸ್ ಮತ್ತೊಮ್ಮೆ ರಿವರ್ಸ್ ವಿಭಾಗೀಯ ಪ್ರಯತ್ನ. ಬಹುಶಃ ಈ ಬಾರಿ ಗಿರೀಶ ತನ್ನ ಎಸ್ಗಾರಿಕೆಯಲ್ಲಿ ಕೊಂಚ ಮಟ್ಟಿನ ಮೋನಸನ್ನು ಕಂಡುಕೊಂಡ ಮುಖಾಂತರವಾಗಿ ಯಾವುದೇ ರೀತಿಯ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಡಾಟೆಡ್ ಬಾಲ್. ಬೀಸುವ ಪ್ರಯತ್ನಗಳು ಬಹುತೇಕವಾಗಿ ಸಾಗ್ತಾ ಇದೆ. ಸರಿಯಾದ ಪರ್ಫೆಕ್ಟ್ ಶಾಟ್ ಇದರ ಮಧ್ಯೆಯಲ್ಲಿ ಕೈ ಕೊಡ್ತಾ ಇದೆ. ಬೇಕು ಬೇಡ ಎಂಬ ಸೂಚನೆಗಳು ಬಹುಶಃ ಕ್ಷೇತ್ರ ರಕ್ಷಣೆಯಲ್ಲಿ ಪ್ರವೀಣ ಜಿ ಪಾಯಿಂಟ್ಸ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಬಹುತೇಕವಾಗಿ ವೈಫಲ್ಯತೆಯನ್ನು ಕಾಣ್ತಾ ಇದೆ. 1ರ ಬದಲಾಗಿ 3 ಓಟ್ಸ್ಗಳು ಅಂಕಿಅಂಶ ಪಟ್ಟಿಗೆ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಇದರ ಮಧ್ಯೆಯಲ್ಲಿ. ಓಟ್ಸ್ಗಳು 35. 5ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಇನ್ನು ಕೂಡ ಜಾನ್ ಮೇರಿತಾ ಕಾರ್ತಿಕ್ ಸೌಂದರ್ಯತೆಯ ನೇರ ಹೊಡೆತವನ್ನು ಕಾಣುವ ಪ್ರಯತ್ನವನ್ನು ಮಾಡಿದ ತನ್ನ ಮಧ್ಯೆ ಇಲ್ಲಿ ಕ್ಷೇತ್ರ ರಕ್ಷಣೆ ಬಹುಶಃ ಕೊಂಚ ಮಟ್ಟಿಗೆ ವೈಫಲ್ಯತೆ ಕಂಡು ಕೂಡ 1ರ ರನ್ ಗಳಿಕೆ ಮಾತ್ರ ಇಲ್ಲಿ ಅಂಕಿಅಂಶ ಪಟ್ಟಿಗೆ ಸೇರ್ಪಡೆ ಕಂಡುಕೊಳ್ತಾ ಇದೆ. 36 ಓಟ್ಸ್ಗಳು 63ರ ಚೇಸಿಂಗ್ ಪ್ರಕ್ರಿಯೆ ಬಹುಶಃ ಇಲ್ಲಿ ಬಹಳಷ್ಟು ಉತ್ತಮವಾಗಿ ಸಾಗ್ತಾ ಇದೆ ವರ್ಷ ವಾರಿಯರ್ಸ್ಗಳ ಮುಖಾಂತರವಾಗಿ. ಜಾನ್ ಮೇರ್ದ ಎಸ್ಗಾರಿಕೆ ಗಿರೀಶ ತನ್ನ ಸುಂದರದ ಎಸ್ಗಾರಿಕೆ ಮುಖಾಂತರವಾಗಿ ದಾಂಡಿಗರಿಗೆ ಬಹುಶಃ ಓಟ್ಗಳನ್ನು ಬಿಟ್ಕೊಡುವ ಪರಿಸ್ಥಿತಿಯಲ್ಲಿ ಕಂಡರೂ ಸಹ ನೇರವಾಗಿರ್ತಕ್ಕಂಥ ಎಸ್ಗಳು ಈತ ಮಧ್ಯೆ ವಿಕೆಟ್ಗಳ ಮುಖಾಂತರವಾಗಿ ಸಾಗಿ ಹೋಗ್ತಾ ಇದೆ. ಆ ಒಂದು ಹಂತದಲ್ಲಿ ಗಿರೀಶನ 2ನೇ ಯಶಸ್ಸು ಸಾಗ್ತಾ ಇದೆ ತನ್ನ ಮಧ್ಯೆ ಇಲ್ಲಿ. ಹೊಡಬಡಿಯ ಪ್ರಮುಖ ದಾಂಡಿಗಳನ್ನು ನೆಲಕುರುಳಿಸುವ ಮುಖಾಂತರವಾಗಿ ಹಿಂದೂಸ್ತಾನ್ ತಂಡಕ್ಕೆ ಮೇಲುಗೈ ಒದಗಿಸುವ ಎಲ್ಲ ಲಕ್ಷಣಗಳು ಕೂಡ ಸಾಗ್ತಾ ಇದೆ. ಆ ಪ್ರಕ್ರಿಯೆಯನ್ನು ಕಂಡ ಬಳಿಕ ತಂಡದ ಒಟ್ಟಾರೆ ಗಳಿಕೆ ಇಲ್ಲಿ 5ನೇ ಓವರ್ನ ಚಾಲ್ತಿಯಲ್ಲಿ ಇರ್ತಕ್ಕಂಥ ಸಂದರ್ಭಕ್ಕಾಗಿ 36 ಓಟ್ಸ್ಗಳು. ನರೇಂದ್ರ ಮೋದಿ ಟ್ರೋಫಿ 2017ರ 3ನೇ ರಾಜ್ಯ ಮಟ್ಟದ ಪಂದ್ಯಾಟ ಅಂಕೋಳ ಭಾಗದಲ್ಲಿ ಈಗಾಗಲೇ ಸಾಗಿ ಬರ್ತಾ ಇದೆ. ಆರಂಭಿಕ ವರ್ಷ ಬಹುಶಃ ಫ್ರೆಂಡ್ಸ್ ಬೆಂಗಳೂರು ಗೆಲ್ಲುವ ಪ್ರಯತ್ನವನ್ನು ಮಾಡಿದ್ರು. ಅದಾದ ಬಳಿಕ ಸಿಸಿ ಸೌತ್ ಝೋನ್ ಪಂದ್ಯಾಕೂಟವನ್ನು ಗೆದ್ದಿದ್ರು. ಕ್ರಮವಾಗಿ ನ್ಯಾಶ್ ಹಾಗೂ ಜೈ ಕರ್ನಾಟಕ ರನ್ನರ್ಸ್ ಪ್ರಶಸ್ತಿಯನ್ನು ಪಡೆದಿದ್ರು. ಇಲ್ಲಿ ಜಾನ್ ಮೇರಿ ತಾಚಾ ಕವರ್ ಪಾಯಿಂಟ್ ಹಣೆಗೆ ಇತರ ಮಧ್ಯೆ ಕ್ಷೇತ್ರ ರಕ್ಷಣೆ ಮಗದೊಮ್ಮೆ ಬಹುಶಃ ಹರಿ ಕ್ಷೇತ್ರ ರಕ್ಷಣೆ ಮುಖಾಂತರವಾಗಿ ವೈಫಲ್ಯತೆ ಕಾಣುವ ಪ್ರಯತ್ನವನ್ನು ಮಾಡಿದ ಮುಖಾಂತರ 1ರ ಬದಲಾಗಿ ಅವಳಿ ವರ್ಗ ಸೇರ್ಪಡೆ ಕಂಡುಕೊಳ್ತಾ ಇದ್ದ. ಅವಳಿ ವರ್ಗ ಸೇರ್ಪಡೆ ಕಂಡ ಬಳಿಕ ಬಹುಶಃ ಇಲ್ಲಿ ಓವರ್ನ ಮುಕ್ತಾಯವನ್ನು ಕಾಣ್ತಾ ಇದೆ. 5 ಓವರ್ಗಳ ಪಂದ್ಯಾಟ ಮುಕ್ತಾಯದ ಬಳಿಕ 38 ಓಟ್ಸ್ಗಳು 38 after completion of 5 overs. The score moves on 38. 38 ಓಟ್ಸ್ಗಳು ಗೆಲುವಿಗಾಗಿ ಇನ್ನೂ ಕೂಡ ಬಹುಶಃ 18 ಎಸೆತಗಳ ಮುಂದೆ
ಓಟಗಳನ್ನು ಬಹುತೇಕವಾಗಿ ಸಾಗುವಂಥ ವಿಚಾರವನ್ನು ವರ್ಷ ವಾರಿಯರ್ಸ್ ಮಾಡಬೇಕಾಗಿದೆ. ಹಿಂದೂಸ್ತಾನ್ ತಂಡ ಅಂಕಣ ಒಳಭಾಗದಲ್ಲಿ ಎಸೆತಗಾರಿಕೆಗಾಗಿ ಬಹಳಷ್ಟು ಸಮಾಲೋಚನೆಗಳು ಸಾಗ್ತಾ ಇದೆ. ಎಲ್ಲ ವಿದ್ಯಮಾನ ಅಂಕಣ ಒಳಭಾಗದಲ್ಲಿ ಇದ್ದರೆ ಇಲ್ಲಿ ಮತ್ತೊಮ್ಮೆ ವೀಕ್ಷಕರ ಬದಲಾವಣೆಗಾಗಿ ಕನ್ನಡ ಮಾಧ್ಯಮಕ್ಕಾಗಿ ಪ್ರಶಾಂತ್ ರವನ್ನ ಕರೆತರ್ತಾ ಇದ್ದಾರೆ. ಹಲೋ, ಧನ್ಯವಾದಗಳು ಜೂಲಿ ಅವರೇ. ಧನ್ಯವಾದಗಳು ಜೂಲಿ ಅವರೇ. 63ರ ವಿಜಯದ ಗಳಿಕೆಯನ್ನು ಕಾಣಬೇಕಾಗಿರ್ತಕ್ಕಂಥ ಹೊರ ರಾಜ್ಯದ ದೂರದ ಚೆನ್ನೈಯ ವರ್ಷ ವಾರಿಯರ್ಸ್ ತಂಡ ಸದ್ಯ ಆರಂಭಿಕ ಹಂತದ 30 ಟೆಸ್ಟ್ಗಳ ಮುಕ್ತಾಯಕ್ಕೆ 38 ಓಟವನ್ನು ದಾಖಲಿಸಿದ್ದಾರೆ. ಅಂತಿಮ 18 ಎಸೆತ ಜಯವನ್ನು ದಾಖಲಿಸಬೇಕಾದ್ರೆ 25 ಓಟಗಳು ಬರಬೇಕಾಗಿದೆ. 18 balls 25 runs required. 38 for loss of 3 wickets. And of 5 overs 38 for loss of important 3 wickets. ಅಂತಿಮ 18 ಎಸೆತ 25 ಓಟಗಳು ಬರಬೇಕಾಗಿದೆ. ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಬರ್ತಾ ಇದೆ. ಮೂರನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಕಂಡುಕೊಂಡ್ರು. 1ರ ಬದಲಿಗೆ 2 ಓಟ, 2ರ ಬದಲಿಗೆ 3 ಓಟಗಳು ಬರ್ತಾ ಇದೆ. ಈ ರೀತಿಯ ತಪ್ಪುಗಳನ್ನು ಮಾಡಿದ್ರೆ ಖಂಡಿತಕ್ಕೂ ಕೂಡ ಹಿಂದೂಸ್ತಾನ್ ಪಂದ್ಯಾಟವನ್ನು ಕಳ್ಕೊಳ್ಳುವಂತಹ ಹಂತವನ್ನು ಕಾಣ್ತಾರೆ. ಬಹಳಷ್ಟು ಉತ್ತಮ ರೀತಿಯ ಮೊತ್ತವನ್ನು ದಾಖಲಿಸಿದ್ರು ಕೂಡ ಆ ಮೊತ್ತವನ್ನು ಉಳಿಸಿಕೊಳ್ಳುವಂತಹ ಹಂತದಲ್ಲಿ ಕ್ಷೇತ್ರರಕ್ಷಕರ ಯಶಸ್ಸು ಸಾಗ್ತಾ ಇಲ್ಲ. ಒಂದೆಡೆ ಎಸೆತಗಾರರು ಕೂಡ ಸ್ವಲ್ಪ ಮಟ್ಟಿಗೆ ವೈಫಲ್ಯವನ್ನು ಕಾಣ್ತಾ ಇದ್ದಾರೆ. ಕ್ಷೇತ್ರರಕ್ಷಕರು ಕೂಡ ಪೂರಕವಾಗಿರ್ತಕ್ಕಂಥ ಸ್ಪಂದನವನ್ನು ಕೊಡ್ತಾ ಇಲ್ಲ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ತನ್ನ ಮೂಲಕ ಅದ್ಯಾವ ತೀರ್ಪು ನಿರ್ಣಾಯಕರು ಅದ್ಯಾವ ರೀತಿಯ ತೀರ್ಪು ಕೂಡ ನಿರ್ಣಾಯಕರು ನೀಡ್ತಾ ಇಲ್ಲ. 2 ಓಟಗಳ ಹೆಚ್ಚುವರಿ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಪಂದ್ಯಾಟ ನಿಧಾನವಾಗಿ ಬೆಂಗಳೂರಿನ ಹಿಂದೂಸ್ತಾನ್ನಿಂದ ವರ್ಷ ವಾರಿಯರ್ಸ್ ಚೆನ್ನೈ ಕಡೆಗೆ ವಾಲುವಂತಹ ಸಾಧ್ಯತೆ ಕೂಡ ಅಂಗಡ ಒಳಭಾಗದಲ್ಲಿ ಜರುಗ್ತಾ ಇದೆ. ಓಟಗಳನ್ನು ನಿಯಂತ್ರಿಸಬೇಕಾಗಿರ್ತಕ್ಕಂಥ ಎಸೆತಗಾರರು ಸ್ವಲ್ಪ ಮಟ್ಟಿಗೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 16 ಎಸೆತ 20 ಓಟಗಳು ಬರಬೇಕಾಗಿದೆ. 16 balls 20 runs required. ಒಂದು ಸಿಕ್ಸರ್ ತಪ್ಪಿದ್ರೆ ಒಂದು ಬೌಂಡ್ರಿ ಫ್ರೆಶರ್ ರಿಲೀಸ್. ಸುಂದರತೆ ಆಟ. ಡಿಬೆಕ್ಷ ಕವರ್ಸ್ ಇವಾಗಲೇ ಹೊಡೆತವನ್ನು ದಾಖಲಿಸಿದ್ರು. ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ, ಮತ್ತೆರಡು ಓಟಗಳು ಬರ್ತಾ ಇದೆ. ಓಟಗಳನ್ನು ಕಸಿತಾ ಇದ್ದಾರೆ. ಒಂದರ ಬದಲಿಗೆ 2 ಓಟಗಳು ನಿಸ್ಸಂಶಯವಾಗಿ ಬರ್ತಾ ಇದೆ. ವರ್ಷ ವಾರಿಯರ್ಸ್ ಚೆನ್ನೈ ಆಟಗಾರರ ಓಟಗಾರಿಕೆ ಹಿಂದೂಸ್ತಾನ್ ಬೆಂಗಳೂರಿನ ಆಟಗಾರರನ್ನು ಕಕ್ಕಾಬಿಕ್ಕಿಗೊಳಿಸ್ತಾ ಇದೆ. ಒಂದರ ಬದಲಾಗಿ 2 ಓಟಗಳನ್ನು ದಾಖಲಿಸ್ತಾ ಇದ್ದಾರೆ. ಈ ರೀತಿಯ ಲಕ್ಷಣಗಳಿಗೂ ಖಂಡಿತಕ್ಕೂ ಕೂಡ ಯಾವುದೇ ರೀತಿಯ ಪಂದ್ಯವನ್ನು ಕೂಡ ತನ್ನತ್ತ ವಾಲಿಸಿಕೊಳ್ಳಬಹುದಾಗಿದೆ. ತನ್ನ ಮೂಲಕ ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನ, ಸುಲಭದ ಕ್ಯಾಚ್, ಮತ್ತೆ ಕೈ ಸೇರ್ತಾ ಇದೆ. ಹೋದರಿ ಆಘಾತ, 4ನೇ ಹೋದರಿಯ ಪತನವನ್ನು ಕಾಣ್ತಾ ಇದೆ ವರ್ಷ ವಾರಿಯರ್ಸ್ ಚೆನ್ನೈಯ ತಂಡ. ಎರಡು ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಅಖಿಲ ಭಾರತ ಮಟ್ಟದ ಪಂದ್ಯಾಕೂಟದ ಮೋದಿ ಕಪ್ 2017ರ ಪ್ರತಿಷ್ಠಿತ ಪಂದ್ಯಾಕೂಟ ಸಾಗ್ತಾ ಇದೆ. ಹೊರ ರಾಜ್ಯದ ತಂಡಗಳು ಕೂಡ ಭಾಗವಹಿಸ್ತಾ ಇರೋದ್ರಿಂದ ಈ ಪಂದ್ಯಾಕೂಟ ಅಖಿಲ ಭಾರತ ಮಟ್ಟದ ರಾಷ್ಟ್ರೀಯ ಮಟ್ಟದ ಪಂದ್ಯಾಟವಾಗಿ ಈ ಯಶಸ್ವಿ ಅಂಕಣದ ಒಳಭಾಗದಲ್ಲಿ ಜರುಗ್ತಾ ಇದೆ.
ಹೊಸ ಆಟಗಾರ ಅಪ್ಪು ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. 14ಕ್ಕೆ 18 14ಕ್ಕೆ 18 ಸಮಯ ಸರಿತಾ ಇದೆ ಅಂತ ಅಂಕಣಗಳ ಭಾಗದಲ್ಲಿ ಬಹಳಷ್ಟು ಹೋರಾಟದ ಪಂದ್ಯಾಟಗಳು ಜರುಗ್ತಾ ಇದ್ದಾವೆ. ನಿನ್ನೆ ದಿನ ಸುಲಭ ಸಾಧ್ಯವಾಗಿ ನ್ಯಾಷ್ ಆಟಗಾರರು ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸಿದರು. ಅದೇ ರೀತಿ ವಿರೋಚಿತ ಆಟದ ಮುಖಾಂತರವಾಗಿ ಅದೃಷ್ಟದ ಆಟದಲ್ಲಿ ಜೈ ಕರ್ನಾಟಕ ಬೆಂಗಳೂರಿನ ತಂಡ ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸಿದ್ರು. ಸೌತ್ ಝೋನ್ ಕಳೆದ ಬಾರಿಯ ಪ್ರಶಸ್ತಿ ವಿಜೇತ ತಂಡ ಕ್ವಾರ್ಟರ್ ಫೈನಲ್ ಎಂಟ್ರಿಯನ್ನು ಸಾಗಿದ್ದಾರೆ. ಜೊತೆಗಾಗಿ ಕುಮ್ಮಿ 11 ಬೆಂಗಳೂರಿನ ತಂಡ ಕೂಡ ಕ್ವಾರ್ಟರ್ ಫೈನಲ್ ಎಂಟ್ರಿಯನ್ನು ಕಾಣ್ಕೊಳ್ತಾ ಇದ್ದಾರೆ. ಇನ್ನುಳಿದಂಥ 2 ತಂಡಗಳು ಅದೇ ಯಾವ ರೀತಿಯಾಗಿ ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಕಂಡುಕೊಳ್ತಾರಂತ ಕಾದು ನೋಡ್ಬೇಕಷ್ಟೇ. ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನಗಳು ಮತ್ತೆ ಬರ್ತಾ ಇದೆ. ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಬಲವಾದಂತಹ ಮನವಿಯನ್ನು ಕೊಟ್ಟರು. ಮನವಿಗೆ ಪುರಸ್ಕಾರ ನಿರ್ಣಾಯಕರು ಕೊಡ್ತಾ ಇಲ್ಲ. ಕೇವಲ 46 ಓಟಗಳು ಮುಕ್ತಾಯದ 6 ಓವರ್ಗಳ ಬಳಿಕ ಅಂತಿಮ 12 ಎಸೆತ ಪಂದ್ಯವನ್ನು ಜಯಿಸಬೇಕಾದ್ರೆ ಇನ್ನು ಕೂಡ 17 ಓಟಗಳು ಬರಬೇಕಾಗಿದೆ. 12 ಬಾಲ್ 17 ರನ್ಸ್ ರಿಕ್ವೈರ್. ದಿನದ ಮುಂದಿನ ಪಂದ್ಯ ಬೆಂಗಳೂರು ಫ್ರೆಂಡ್ಸ್ ತಂಡ ಆನ್ ದ ಟಾಸ್ ಇಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ಅದ್ಯಾವ ರೀತಿಯ ಲೆಕ್ಕಾಚಾರಗಳು ಟೆನಿಸ್ ಬಾಲ್ ವಿದ್ಯಮಾನದಲ್ಲಿ ಸಾಗ್ತದೆ ಅನ್ನೋದೇ ಕಷ್ಟ. ಇವತ್ತಿನ ದಿನ ನಾವು ಕಂಡ ಹಾಗೆ ಮೊದಲ ಹಂತದಲ್ಲಿ ಟಾಸ್ ಜಯಿಸಿರ್ತಕ್ಕಂಥ ತಂಡಗಳೆಲ್ಲ ಆರಂಭಿಕ ಹಂತದಲ್ಲಿ ಕತ್ತಲೆ ಪಂದ್ಯಾಟವನ್ನು ಹೊರತುಪಡಿಸಿ ಇನ್ನುಳಿದಂಥ ಎಲ್ಲ ಪಂದ್ಯಾಟಗಳಿಗೂ ಕೂಡ ಫೀಲ್ಡಿಂಗ್ ಅನ್ನೇ ಆಯ್ದುಕೊಳ್ತಾ ಇದ್ದಾರೆ. ಸದ್ಯ ಬೆಂಗಳೂರು ಫ್ರೆಂಡ್ಸ್ ಕೂಡ ಫೀಲ್ಡಿಂಗ್ ಅನ್ನು ಆಯ್ದುಕೊಳ್ತಾ ಇದ್ದಾರೆ. ಅದೇ ಯಾವ ರೀತಿಯ ಫಲಿತಾಂಶ ಇನ್ನು ಮುಂದಿನ ಹಂತದಲ್ಲಿ ದಾಖಲಾತಿಯನ್ನು ಕಾಣ್ತದೆ ಅಂತ ಕಾದು ನೋಡಬೇಕಾಗಿದೆ. ಒಂದೆಡೆ ಆ ತಂಡಕ್ಕೆ ಬಹಳಷ್ಟು ಪ್ರಮುಖ ನಷ್ಟದ ಅಂಶ ಕೂಡ ಆ ತಂಡದ ಪ್ರಮುಖ ಆಟಗಾರ ಟೆನಿಸ್ ಬಾಲ್ನ ಡೇಂಜರಸ್ ಆಲ್ರೌಂಡರ್ ಸಾಗರ್ ಭಂಡಾರಿ ಪಂದ್ಯದಿಂದ ಅನುಪಸ್ಥಿತಿಯಲ್ಲಿದ್ದಾರೆ. ಪಂದ್ಯಾಟ ವೀಕ್ಷಿಸಿದ್ದಾರಷ್ಟೇ. ಸುಂದರತೆ ಚೆಂಡು ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ವಿಶಿಷ್ಟತೆ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 11 ಎಸೆತ 16 ಓಟಗಳು ಬರಬೇಕಾಗಿದೆ. 11 ಬಾಲ್ಸ್ 16 ರನ್ಸ್ ರಿಕ್ವೈರ್ಡ್. 11ಕ್ಕೆ 16 ಸಮಯ ಸರಿತಾ ಇದೆ. ಒಂದೆಡೆ ಗಾಳಿಯ ಬರಪುರ ಒತ್ತಡ ಕೂಡ ಇದೆ. ಪಂದ್ಯ ಮತ್ತೆ ರೋಚಕ ಹಂತವನ್ನು ಕಾಣುವಂತಹ ಸರ್ವ ಸಿದ್ಧತೆಯನ್ನು ಮಾಡ್ತಾ ಇದೆ. ಲೆಗ್ ಲಾನ್ಸ್ ಮಾಡುವಂತಹ ಪ್ರಯತ್ನ. ಶಾರ್ಟ್ ಲೆಗ್ ಭಾಗದಲ್ಲಿ ಭಗವಾನ್ ಕ್ಷೇತ್ರಕ್ಷಣೆ ಮಾಡಿದ್ರು. ಹಿರಿಯ ಅನುಭವಿ ಆಟಗಾರರು ಕೂಡ ಒಂದೆಡೆ ನಾಗೇಶ್ ಸಿಂಗ್ ಇದ್ರೆ ಮತ್ತೊಂದೆಡೆ ಭಗವಾನ್ ಜೈ ಕರ್ನಾಟಕಕ್ಕೆ ತನ್ನ ಅನುಭವಗಳನ್ನು ಧಾರೆರೀತಾ ಇದ್ದಾರೆ. ಹತ್ತು ಎಸೆತ ರಿವರ್ ಶಾಟ್ ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಪ್ರವೀಣ. ಲೆಫ್ಟ್ ಎಸೆತಗಾರ ಉಡುಪಿ ಪರಿಸರದ ವೆಂಕಟರಮಣದ ಆಟಗಾರ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಬೆಂಗಳೂರಿನ ಈ ಅಂಕಗಳ ಭಾಗದಲ್ಲಿ ಬೆಂಗಳೂರಿನ ಹಿಂದೂಸ್ತಾನ್ಗಾಗಿ ಬಹಳಷ್ಟು ಉತ್ತಮ ರೀತಿಯ ಅನುಭವಿ ಕೂಡ ಬಹಳಷ್ಟು ಉತ್ತಮ ರೀತಿಯ ವಿಶೇಷ ಹಸ್ತಶೈಲಿಯನ್ನು ಕೂಡ ಬಳಸಿಕೊಳ್ತಾ ಇದ್ದಾರೆ. ಅಂತಿಮ 3 ಚೆಂಡು ಕೂಡ ಈ ಹಂತದಲ್ಲಿ ಬಾಕಿ ಉಳಿತಾ ಇದೆ. ಸುಂದರತೆ ಚೆಂಡು ತನ್ನ ಮೂಲಕ ಸುಲಭ ಸಾಧ್ಯತೆಯ ರನ್ಔಟ್ ಮತ್ತೆ ಜರುಗ್ತಾ ಇದೆ. ಮತ್ತೆ ಪಂದ್ಯಾಟದ ಮೇಲೆ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ ಹಿಂದೂಸ್ತಾನ್ ಬೆಂಗಳೂರಿನ ಆಟಗಾರರು. ಅನುಭವಿ ಆಟಗಾರನ ಅನುಭವದ ಎಸೆತಗಳು ಎದುರಾಳಿ ತಂಡದ ಆಟಗಾರರಿಗೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಪಂದ್ಯಾಟವನ್ನು ಉಳಿಸುವಂತಹ ಪ್ರಯತ್ನ ಹಿಂದೂಸ್ತಾನ್ ಬೆಂಗಳೂರು ಮಾಡ್ತಾ ಇದೆ.
ಅಂತಿಮ 8 ಎಸೆತ. ಇನ್ನು ಕೂಡ ಪಂದ್ಯವನ್ನ ಜಯಿಸಬೇಕಾದ್ರೆ 14 ಓಟುಗಳು ಬರಬೇಕಾಗಿದೆ. 8 ಬಾಲ್ 14 ರನ್ಸ್ ರಿಕ್ವೈರ್ಡ್. ಎಂಟಕ್ಕೆ 14. ಪಂದ್ಯಾಟ ಉಳಿಸ್ಕೊಳ್ಬೇಕಾದ್ರೆ ಒಂದು ಓವರ್ನಲ್ಲಿ ಬೌಂಡ್ರಿ ಸಿಕ್ಸರ್ಗಳನ್ನು ದಾಖಲಿಸಿದ್ರೆ ಮಾತ್ರ ಸ್ವಲ್ಪ ಮಟ್ಟಿಗೆ ಹೋರಾಟಕಾರಿ ಮೊತ್ತ ಆಗ್ತದೆ. ಆದ್ರೂ ಕೂಡ ನಾವು ಕಂಡಾಗ ಕ್ರಿಕೆಟ್ ಅದೃಷ್ಟದಾಟ, ಅದ್ಯಾವ ರೀತಿಯ ಫಲಿತಾಂಶ ಅಂತಿಮ ಹಂತದಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತದೆ ಅಂತ ಕಾದ್ ನೋಡ್ಬೇಕಷ್ಟೇ. $49 for loss of 5 wickets. 14 ಓಟುಗಳು ಬರಬೇಕಾಗಿದೆ. 14 ರನ್ಸ್ ರಿಕ್ವೈರ್ಡ್. ಸುಲಭ ಸಾಧ್ಯತೆ, ರನ್ಔಟ್ ಅವಕಾಶ ಮತ್ತೆ ಕೈ ಚೆಲ್ತಾ ಇದ್ದಾರೆ ಗೂಟದ ಹಿಂಭಾಗದಲ್ಲಿ. ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ಪ್ರವೀಣ್ ತೋರ್ಪಡಿಸಿದ್ರು ಕೂಡ ಗೂಟದ ಹಿಂಭಾಗದಲ್ಲಿ ಆ ತಂಡದ ಮತ್ತೋರು ಅನುಭವಿ ಕ್ರಿಕೆಟರ್ ಸೇನಾನಿ ಪ್ರವೀಣ್ ಅವರು ರನ್ಔಟ್ ಅವಕಾಶವನ್ನು ಕೈ ಚೆಲ್ತಾ ಇದ್ದಾರೆ. ಮತ್ತೊಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ಅಂತಿಮ 7 ಎಸೆತ ಜಯಿಸಬೇಕಾದ್ರೆ ಇನ್ನು ಕೂಡ 13 ಓಟಗಳು ಬರಬೇಕಾಗಿದೆ. 7 ಬಾಲ್ಸ್ 13 ರನ್ಸ್ ರಿಕ್ವೈರ್ಡ್. 7ಕ್ಕೆ 13. ಪಂದ್ಯ ರೋಚಕ ರೋಮಾಂಚನಕಾರಿ ಹಂತವನ್ನು ಕಾಣುವಂತಹ ಸಾಧ್ಯತೆ ಮತ್ತೆ ಸರ್ವ ಸಿದ್ಧತೆ ಮುನ್ನಡೆಯುತ್ತಾ ಇದೆ. ನರೇಂದ್ರ ಮೋದಿ ಕಪ್ 2017 ಪ್ರತಿಷ್ಠಿತ ಪಂದ್ಯ ಕುಡಿದ 2ನೇ ದಿನ ಮೊದಲ ಪಂದ್ಯ ಕೂಡ ರೋಮಾಂಚನಕಾರಿ ಘಟ್ಟವನ್ನು ತಲುಪುವಂತಹ ಸರ್ವ ಸಿದ್ಧತೆ. ತನ್ಮೂಲಕ ಸುಂದರತೆಯ ಹೊಡೆತ, ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ರೋಟಗಳು ಬರ್ತಾ ಇದೆ. ಕೈಯಲ್ಲಿದ್ದಂತ ಪಂದ್ಯ ಕೈ ಜಾರುವಂತ ಹಂತವನ್ನು ಕಾಣ್ತಾ ಇದೆ. ಹಿಂದೂಸ್ತಾನ್ ಕೈಗೆ ಬಂದ ತುತ್ತು ಬಾಯಿಗೆ ಇಳಿಸಿಕೊಳ್ಳುವಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದೂಸ್ತಾನ್ ಆಟಗಾರರು ತಿಣುಕಾಡ್ತಾ ಇದ್ದಾರೆ. 6 ಎಸೆತ 7 ಓಟಗಳು ಬರಬೇಕಾಗಿದೆ. 6 ಬಾಲ್ಸ್ 7 ರನ್ಸ್ ರಿಕ್ವೈರ್ಡ್. 6 ಓಟಗಳು ಬಂದರೂ ಕೂಡ ಪಂದ್ಯಾಟ ಟೈ ಆಗ್ತದೆ. ಪಂದ್ಯಾಟ ಟೈ ಆದ್ರೆ ಸೂಪರ್ ಓವರ್ ವಿಜಯಿ ತಂಡವನ್ನು ಘೋಷಿಸ್ತದೆ. 5 ಎಸೆತಗಳನ್ನು ಬಹಳಷ್ಟು ಉತ್ತಮ ರೀತಿಯಲ್ಲಿ ಎಸೆರ್ತಾ ಇರತಕ್ಕಂಥ ಪ್ರವೀಣ ಕೊನೆ ಎಸೆತಕ್ಕೆ 6 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಬಹುತೇಕ 5ನೇ ಎಸೆತದಲ್ಲಿ ಪ್ರವೀಣ್ ಗೌಡ ಮಾಡಿರ್ತಕ್ಕಂಥ ತಪ್ಪು ಸುಲಭ ಸಾಧ್ಯತೆ ರನ್ಔಟ್ ಅವಕಾಶವನ್ನು ಅವರು ಕೈ ಚೆಲ್ಲಿರುವಂತಹ ವಿಚಾರವೇ ವರ್ಷ ವಾರಿಯರ್ಸ್ ಚೆನ್ನೈ ಆಟಗಾರರಿಗೆ ಪ್ಲಸ್ ಆಗಿದೆ. ಆ ಬಳಿಕದ ಎಸೆತ ನೆಟ್ಟ ನೇರವಾಗಿ ರಿವರ್ಸ್ ಶಾಟ್ ಮುಖಾಂತರವಾಗಿ ಸಿಕ್ಸರ್ ಅನ್ನು ದಾಖಲಿಸಿದ್ದಾರೆ. ಇನ್ನುಳಿದಂತ 6 ಎಸೆತ ಜಯಕ್ಕಾಗಿ ಕೇವಲ 7 ಓಟಗಳು ಬರಬೇಕಾಗಿದೆ. 6ಕ್ಕೆ 7. ಕಳೆದ ಋತುವಿನಲ್ಲಿ ಬಹಳಷ್ಟು ಯಶಸ್ಸನ್ನು ಹಿಂದೂಸ್ತಾನ್ ದಾಖಲಿಸಿದ್ರು. ಸಾಕಷ್ಟು ಪಂದ್ಯಾಕೂಟದಲ್ಲಿ ಸೆಮಿಫೈನಲ್ ಅಲ್ಲಿ ಪರಾಜಯವನ್ನು ದಾಖಲಿಸಿದ್ರು. ಕ್ವಾರ್ಟರ್ ಫೈನಲ್ ಅಲ್ಲಿ ಪರಾಜಯವನ್ನು ದಾಖಲಿಸಿದ್ರು. ತನ್ಮೂಲಕ ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ 5 ಎಸೆತ 6 ಓಟಗಳು ಬರಬೇಕಾಗಿದೆ. 5 ಬಾಲ್ 6 ರನ್ಸ್ ರಿಕ್ವೈರ್ಡ್. 5ಕ್ಕೆ 6. ಪಂದ್ಯಾಟ ರೋಚಕ ಹಂತವನ್ನು ಕಾಣ್ತಾ ಇದೆ. ಸೀಮಾ ರೇಖೆ ಅಂಚಿನಲ್ಲಿರ್ತಕ್ಕಂಥ ಲೈನ್ ಜಡ್ಜಸ್ಗಳು, ಸೀಮಾ ರೇಖೆ ನಿರ್ಣಾಯಕರು ಆ ವಿಭಾಗಕ್ಕೆ ಸಾಗಬೇಕು. ಗಮನಿಸಿಕೊಳ್ಳಿ, ಮೆಂಬರ್ಸ್ ಗಮನಿಸಿಕೊಳ್ಳಿ. ಪಂದ್ಯ ರೋಚಕ ಹಂತ ಕಾಣ್ತಾ ಇರೋದ್ರಿಂದ ಸೀಮಾ ರೇಖೆ ಅಂಚಿಗೆ ಲೈನ್ ಜಡ್ಜಸ್ಗಳಾಗಿ ಸಾಗಬೇಕು, ಲೈನ್ ಅಂಪೈರ್ಸ್ಗಳಾಗಿ ಸಾಗಬೇಕು. ಆ ಬಳಿಕ ಯಾವುದೇ ರೀತಿಯ ಒತ್ತಡವನ್ನು ಕಾಣುವಂತಹ ಪ್ರಯತ್ನವನ್ನು ಮಾಡಿಕೊಳ್ಬೇಡಿ. ಆ ಒಂದು ವಿಚಾರಕ್ಕಾಗಿ ಮೊದಲಾಗಿ ಸೂಚನೆಯನ್ನು ಕೊಟ್ಟಿದ್ದೇವೆ. ನಿನ್ನೆ ದಿನ ಬಹಳಷ್ಟು ಯಶಸ್ವಿಯಾಗಿ ಪಂದ್ಯಾಕೂಟ ಮುಕ್ತಾಯವನ್ನು ಕಂಡಿದೆ. ಇವತ್ತಿನ ದಿನ ಅದ್ಯಾವ ರೀತಿಯ ಫಲಿತಾಂಶ ಸಾಗ್ತದೆ ಕಾದೊಡಬೇಕಾಗಿದೆ.
ಗಲಿಬಾಗ್ಲಿ ಕಟ್ ಮಾಡುವಂತ ಪ್ರಯತ್ನ ಯಶಸ್ಸನ್ನು ಕಂಡ್ರು. ಅಂತಿಮ 4 ಎಸೆತ 5 ಓಟಗಳು ಬರಬೇಕಾಗಿದೆ. ಕತ್ತಿನ ಸಮರ. 5ಕ್ಕೆ 4ಕ್ಕೆ 5 ಪಂದ್ಯಾಟ ಟೈ ಆದ್ರೂ ಕೂಡ ಸೂಪರ್ ಓವರ್. ಹೆಚ್ಚು ಕಡಿಮೆ ಅರ್ಧ ಗಂಟೆ ಪಂದ್ಯ ಮುಕ್ತಾಯಕ್ಕೆ ವಿಳಂಬವಾಗ್ತದೆ. ಆ ವಿಚಾರ ಆಗದಿರ್ಲಿ ಅನ್ನುವಂಥ ಆಶಯ ಸದ್ಯದ ಮಟ್ಟಿಗೆ ಸಂಘಟಕರದ್ದು. ಯಾಕಂತ ಹೇಳಿದ್ರೆ ಹಗಲಿನ ಪಂದ್ಯಾಟ ಆಗಿರುವುದರಿಂದ 6:15 6:30ಕ್ಕೆ ಬಾನಂಗಳದಲ್ಲಿರ್ತಕ್ಕಂಥ ಸೂರ್ಯನ ಕಿರಣಗಳು ಮರೆಮಾಚಿ ಕತ್ತಲೆ ಆವರಿಸ್ತದೆ. ಮತ್ತೆ ಡೀಪ್ ಕವರ್ ಪಾಂಡಿ ಭಾಗಕ್ಕೆ ತಳ್ಳುವಂತಹ ಪ್ರಯತ್ನ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅಂತಿಮ 3 ಚೆಂಡು 4 ಓಟಗಳು ಬರಬೇಕಾಗಿದೆ. 3 ಬಾಲ್ಸ್ 4 ರನ್ಸ್ ರಿಕ್ವೈರ್ಡ್. ಹುದ್ದರಿ ಸಹಿತ ಡಾಟ್ ಬಾಲ್ನ ಆಶಾದಾಯಕ ಅಂಶವನ್ನು ಕಂಡ್ರೆ ಮಾತ್ರ ಹಿಂದೂಸ್ತಾನ್ಗೆ ಯಶಸ್ಸು. ತನ್ಮೂಲಕ ಮತ್ತೆ 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. ಹೋದಾರಿ ಆಘಾತವನ್ನು ಕಾಣ್ತಾ ಇದ್ದಾರೆ. ಅನಾವಶ್ಯಕವಾಗಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. 7ನೇ ಹೋದ್ದರಿ ಪತನವನ್ನು ಕಾಣ್ತಾ ಇದೆ. ಅಂತಿಮ 2 ಎಸೆತ 3 ಓಟಗಳು ಬರಬೇಕಾಗಿದೆ. 2ಕ್ಕೆ 3. ಎರಡು ಎಸೆತ 3 ಓಟಗಳು ಬರಬೇಕಾಗಿದೆ. 2 ಬಾಲ್ಸ್ 3 ರನ್ಸ್ ರಿಕ್ವೈರ್ಡ್. ಬಹಳಷ್ಟು ಹೋರಾಟದ ಪಂದ್ಯ. ಹೊರ ರಾಜ್ಯದ ದೂರದ ವರ್ಷ ವಾರಿಯರ್ಸ್ ಬೆಂಗಳೂರಿನ ಕ್ರಿಕೆಟ್ ಆಟಗಾರರ ಪ್ರೇಕ್ಷಕರ ಮನವನ್ನು ಗೆಲ್ಲುವಂತಹ ಪ್ರಯತ್ನವನ್ನು ಈ ಅಂಕಣಗಳ ಭಾಗದಲ್ಲಿ ಮಾಡ್ತಾ ಇದೆ. ಪಂದ್ಯಾಟ ಟೈ ಆದ್ರೆ ಸೂಪರ್ ಓವರ್ ವಿಜಯ ತಂಡವನ್ನು ಘೋಷಿಸದೆ. 2 ಎಸೆತ 3 ಓಟಗಳು ಬರಬೇಕಾಗಿದೆ. ತನ್ಮೂಲಕ ಡೀಪ್ ಕವರ್ ಪಾಂಡೆ ಬಾಗಿಲ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಸುಲಭ ಸಾಧ್ಯತೆ. ರನಾಲ್ಡ್ ಮತ್ತೆ ಕೈ ಚೆಲ್ತಾ ಇದ್ದಾರೆ. ಅದೃಷ್ಟದ ಆಟದಲ್ಲಿ ಹಿಂದೂಸ್ತಾನ್ ಮತ್ತೆ ಅದೃಷ್ಟವನ್ನು ಕಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ನಾವು ಮೊದಲಾಗಿ ಹೇಳ್ತಾ ಇದ್ದೇವೆ, ಕ್ರಿಕೆಟ್ ಅದೃಷ್ಟದ ಆಟ. ಆ ಅದೃಷ್ಟದ ಆಟಕ್ಕೆ ಯಾವುದೇ ಒಬ್ಬ ಜ್ಯೋತಿಷಿ ಕೂಡ ಜ್ಯೋತಿಷ್ಯವನ್ನು ಹೇಳ್ತಾನಂತಾದ್ರೆ ಖಂಡಿತಕ್ಕೂ ಕೂಡ ಯಾವುದೇ ಜ್ಯೋತಿಷಿಯನ್ನು ಕೂಡ ಕ್ರಿಕೆಟ್ನ ವಲಯದಲ್ಲಿ ಮೂರ್ಖ ಅನ್ನುವ ವಿಚಾರವನ್ನು ತಿಳಿಯಪಡಿಸ್ತಾ ಇದೆ. ಆ ಮಟ್ಟಿಗೆ ಪಂದ್ಯಾಟ ಕೊನೆಯ 1 ಎಸೆತ 1 ಓಟಗಳು ಬರಬೇಕಾಗಿದೆ. 1ಕ್ಕೆ 1 ಡಾಟ್ ಬಾಲ್ ಅಥವಾ ಹೋದ್ದರಿ ಅವಕಾಶದಲ್ಲಿ ಯಶಸ್ಸನ್ನು ಕಂಡ್ರೆ ಮಾತ್ರ ಹಿಂದೂಸ್ತಾನ್ಗೆ ಮತ್ತೊಂದು ಅವಕಾಶ ಇದೆ. ಆ ವಿಚಾರ ಲೆಕ್ಕಾಚಾರ ತಪ್ಪಿದ್ರೆ ಈ ಪಂದ್ಯ ಮುಕ್ತಾಯವಾದ ಬಳಿಕ ಶೀಘ್ರಗತಿಯಲ್ಲಿ ಬೆಂಗಳೂರು ಫ್ರೆಂಡ್ಸ್ ಆಟಗಾರರು ಕ್ಷೇತ್ರ ರಕ್ಷಣೆಗೆ ಸಾಗಬೇಕು ಎಂದು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮೋದಿ ಕಪ್ 2015ರ ಪಂದ್ಯಾಕೃತ ವಿಜೇತ ತಂಡ ಕೂಡ ಬೆಂಗಳೂರು ಫ್ರೆಂಡ್ಸ್. 2016ರಲ್ಲಿ ಝೋನ್ ಜಯವನ್ನು ದಾಖಲಿಸಿದ್ರು. ಸದ್ಯ 2017ಕ್ಕೆ ಅದ್ಯಾವ ರೀತಿಯ ತಂಡ ಪ್ರಶಸ್ತಿಯನ್ನು ಗೆಲ್ತಾರಂತ ಕಾದು ನೋಡಬೇಕಾಗಿದೆ. ತನ್ಮೂಲಕ ಎಕ್ಸ್ಟ್ರಾ ಕವರ್ಸ್ ಬಾಗ್ಲ ಹೊಡೆತವನ್ನು ದಾಖಲಿಸಿದ್ರು. ವರ್ಷ ವಾರಿಯರ್ಸ್ ಚೆನ್ನೈಯ ತಂಡ ಪಂದ್ಯವನ್ನು ಜಯಿಸ್ತಾ ಇದ್ದಾರೆ. ಒಂದು ಹಂತದಲ್ಲಿ ಕೈಯಲ್ಲಿದ್ದಂತ ಪಂದ್ಯ ಕಳ್ಕೊಳ್ತಾ ಇದ್ದಾರೆ ಹಿಂದೂಸ್ತಾನ್ ಆಟಗಾರರು. ಅಭಿನಂದನೆಗಳು ಆಟಗಾರರಿಗೆ. ಈಗ ತಾನೇ ಮುಕ್ತಾಯ ಕಂಡ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಒಂದು ಹಂತದಲ್ಲಿ ಬಹಳಷ್ಟು ವೀರೋಚಿತ ಜಯವನ್ನು ದಾಖಲಿಸಿರ್ತಕ್ಕಂಥ ವರ್ಷ ವಾರಿಯರ್ಸ್ ಚೆನ್ನೈಯ ಮುತ್ತು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮ್ಯಾನ್ ಆಫ್ ದ ಮ್ಯಾಚ್ ಮುತ್ತು. ಅದೇ ರೀತಿ
ಪಂದ್ಯಾಟವನ್ನು ಕಳ್ಕೊಂಡಿರ್ತಕ್ಕಂಥ ಹಿಂದೂಸ್ತಾನ್ ಬೆಂಗಳೂರಿನ ನಾಯಕ ಕೂಡ ನಮ್ಮ ವೇದಿಕೆಗೆ ಬರಬೇಕು. ಈ ಸಂಸ್ಥೆ ನೀಡ್ತಾ ಇರ್ತಕ್ಕಂಥ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪಂದ್ಯಾಟ ಕಳ್ಕೊಂಡಿದ್ದೀರಾ, ಆ ಬಗ್ಗೆ ವಿಷಾದ ಇದ್ದೇ ಇದೆ. ಒಂದು ಸೋಲಿನ ಹಿಂದೆ ಗೆಲುವು ಇದ್ದೇ ಇರ್ತದೆ. ಮುಂದೆ ಗೆಲುವು ತಮ್ಮದಾಗ್ಲಿ ಎನ್ನುವ ಶುಭ ಹಾರೈಕೆ ನುಡಿಗಳನ್ನು ಸಲ್ಲಿಸುತ್ತಾ ಈ